ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಭಗವಂತ ಗರುಡನಿಗೆ ತಾನು ಒಬ್ಬ ವ್ಯಕ್ತಿ, ಪುಣ್ಯಾತ್ಮನಾದಂತಹ ವ್ಯಕ್ತಿ ಯಾವ ರೀತಿ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅದರ ಬಗ್ಗೆ ತಿಳಿಸ್ಕೊಂಡು ಹೋದ. ಇಲ್ಲಿ ನಮಗೆ ಪ್ರಶ್ನೆ ಬರುವುದೇನು ಅಂತ ಹೇಳಿದರೆ, ಗರುಡ ಪುರಾಣದಲ್ಲಿ ತಿಳಿಸಿದಂತೆ ಒಬ್ಬ ವ್ಯಕ್ತಿ ತನ್ನ ಸಾವನ್ನು ತಾನು ಮೊದಲೇ ತಿಳ್ಕೊಂಡು ನಂತರ ಪೂಜೆ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಿ, ಅಂದರೆ ಊಟ ಎಲ್ಲ ಹಾಕಿ ದಕ್ಷಿಣೆ ಕೊಟ್ಟು, ಆನಂತರ ತಾನು ಮನೆಯ ಹೊರಗೆ ತುಳಸಿ ಕಟ್ಟೆ ಅಲ್ಲಿ ಸೆಗಣಿಯಿಂದ ಮಂಡಲ ಮಾಡಿ ಅಲ್ಲಿ ಎಳ್ಳು ದರ್ಬೆಗಳನ್ನು ಹಾಕಿ ಅದರ ಮೇಲೆ ಮಲಗಿ ತಾನು ಪ್ರಾಣವನ್ನೇ ತ್ಯಾಗ ಮಾಡುವಂಥದ್ದು. ಅದಕ್ಕಿಂತ ಮೊದಲು ಗೀತೆಯನ್ನು ಮತ್ತು ಭಾಗವತ ಮುಂತಾದವುಗಳನ್ನೆಲ್ಲ ತಾನು ಕೇಳಿ ಹೇಳಿ ಇದೆಲ್ಲ ಸಾಧ್ಯವಾಗ್ತದ? ಇದು ಕೇವಲ ಗರುಡ ಪುರಾಣದಲ್ಲಿ ಇದೇ ಹೊರತು ನಿಜ ಜೀವನದಲ್ಲಿ ಸಾಧ್ಯವಾಗಲಿಕ್ಕೆ ಉಂಟಾ ಇದು? ಯಾಕೆ ಅಂತ ಹೇಳಿದರೆ, ಮನುಷ್ಯನಿಗೆ ತನ್ನ ಸಾವು ಗೊತ್ತಾಗುವುದೇ ಇಲ್ಲ. ಇವತ್ತು ಎಷ್ಟೋ ಮಂದಿ ನೋಡ್ತೇವೆ, ದಿನಕ್ಕೆ ಸಾವಿರಾರು ಮಂದಿ ಸಾಯ್ತಾರೆ. ಯಾರಿಗೂ ಕೂಡ ತಾವು ಸಾಯ್ತೇವೆ ಅಂತ ಗೊತ್ತಿರೋಲ್ಲ, ಅವರಿಗೆ ಗೊತ್ತಿಲ್ಲದೆಯೇ ಮರಣವನ್ನು ಹೊಂದುತ್ತಾರೆ. ಹಾಗಿರಬೇಕಾದ್ರೆ ಗೊತ್ತಿದ್ದು ತಾವು ತಮ್ಮ ಸಾವನ್ನು ಹೇಗೆ ಬರಬೇಕು ಅಂತ ತಾವು ತಯಾರು ಮಾಡಿಕೊಂಡು ಸಾಯ್ತಾರೆ ಅನ್ನುವಂಥದ್ದು ಇದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ನಮ್ಮೊಳಗೆ ಬಂದೇ ಬರ್ತದೆ. ಆದರೆ ಇವತ್ತು ಈ ಪ್ರಶ್ನೆಗೆ ಕಾರಣ ಏನಂದರೆ, ಇವತ್ತು ನಾವು ಪುಣ್ಯಾತ್ಮರನ್ನು ಕಾಣ್ತಾ ಇರುವುದೇ ಬಹಳ ಕಡಿಮೆ ಆಗಿದೆ. ಇವತ್ತು ಪಾಪಾತ್ಮರೇ ಜಗತ್ತಿನಲ್ಲಿ ಹೆಚ್ಚಿರುವುದರಿಂದಾಗಿ ಮರಣದ ಸುಳಿವೂ ಸಿಗದೆ ಮರಣವನ್ನು ಹೊಂದುತ್ತಾರೆ. ಆದರೆ ನಿಜವಾಗಲೂ ಕೂಡ ಪುಣ್ಯಾತ್ಮರಿದ್ದರೆ ಅವರಿಗೆ ತಮ್ಮ ಮರಣದ ಸುಳಿವು ಇದ್ದೇ ಇರ್ತದೆ. ಇದರ ಬಗ್ಗೆ ಒಂದು ಇತಿಹಾಸದಲ್ಲಿ ದಾಖಲಾದಂತಹ ವಿಷಯವನ್ನು ತಿಳಿಸಬೇಕಾದದ್ದು. ಇದು ಆ ಉಡುಪಿಯ ಅಷ್ಟಮಠಗಳಲ್ಲಿ ಒಂದು ಫಲಿಮಾರು ಮಠ ಅಂತ. ಅದರಲ್ಲಿ ಇವತ್ತಿಗೆ ಒಂದು 400 ವರ್ಷಗಳ ಹಿಂದೆ ಆಗಿ ಹೋದಂತಹ ಒಬ್ಬರು ಯತಿಗಳು, ರಘುತ್ತಮ ತೀರ್ಥರು ಅಂತ. ಅವರ ಶಿಷ್ಯ ಅಲ್ಲ, ಪ್ರಶಿಷ್ಯ ರಘುವರಿಯ ತೀರ್ಥರು ಅಂತ. ಅವರು ತಮ್ಮ ಪರಮಗುರುಗಳು ಯಾವ ರೀತಿ ದೇಹವನ್ನು ತ್ಯಾಗ ಮಾಡಿದರು ಅನ್ನುವುದನ್ನು ದಾಖಲೆಯನ್ನು ಮಾಡಿಟ್ಟಿದ್ದಾರೆ. ತಾಡೆವಾಲಗಳಲ್ಲಿ ಇವತ್ತು ಸಿಗುವಂಥದ್ದು ಅದು ಬಹಳ ಅದ್ಭುತವಾಗಿ ನಾವು ಗರುಡ ಪುರಾಣದಲ್ಲಿ ಯಾವ ರೀತಿ ಹೇಳ್ತಾರೆ ಆ ರೀತಿಯಿಂದ ಅಂತ ಹೇಳಿದರೆ, ಗರುಡ ಪುರಾಣದಲ್ಲಿ ಹೇಳಿರುವಂಥದ್ದು ಒಬ್ಬ ಗೃಹಸ್ಥನಾದವನು ಮರಣವನ್ನು ಹೊಂದುವಂಥ ವಿಧಾನ. ಆದರೆ ಅದಕ್ಕೆ ಸಾಧಾರಣವಾಗಿ ತಾಳೆ ಹೊಂದುವಂತಹ ಒಂದು ಮರಣವನ್ನು, ದೇಹ ತ್ಯಾಗವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಆ ರಘುತ್ತಮ ತೀರ್ಥರು ಅಂತ ಹೇಳುವಂಥವರು ಬಹಳ ದೊಡ್ಡ ತಪಸ್ವಿಗಳಂತೆ. ಅವರಿಗೆ ತಮ್ಮ ಮರಣದ ಸುಳಿವು ಸಿಗುತ್ತಂತೆ. ಹೇಗೆ ಅಂತ ಹೇಳಿದರೆ, 1 ಗಂಟೆ ಅರ್ಧ ಗಂಟೆ ಮುಂಚೆ ಅಲ್ಲ, 1 ದಿನದ ಮುಂಚೆಯೇ ಸಿಕ್ಕಿದೆಯಂತೆ. ನಾನು ನಾಳೆ ದೇಹವನ್ನು ತ್ಯಾಗ ಮಾಡ್ತೇನೆ ಅಂತ. ಅದಕ್ಕೋಸ್ಕರ ಯಾವ ದಿನ ದೇಹವನ್ನು ತ್ಯಾಗ ಮಾಡಲಿಕ್ಕಿದ್ದಾರೋ ಆ ದಿನ ತಾವು ಎಲ್ಲ ಬ್ರಾಹ್ಮಣರನ್ನೆಲ್ಲ ಕರೆದು, ಯಾರು ಒಳ್ಳೆ ಭಗವದ್ಭಕ್ತರಿದ್ದಾರೆ, ಶಾಸ್ತ್ರಗಳನ್ನೆಲ್ಲ ತಿಳಿದವರಿದ್ದಾರೆ, ಅವರನ್ನು ಕರೆದು ಅವತ್ತಿನ ದಿನ ತಾವು ಆರಾಧ್ಯ ದೇವನಾದಂತಹ ರಾಮಚಂದ್ರನನ್ನು ವಿಶೇಷವಾಗಿ ಪೂಜಿಸಿದ್ರಂತೆ. ರಾಮಚಂದ್ರನನ್ನು ಪೂಜಿಸಿ ನಂತರ ತಾವು ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಭಗವದ್ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡಿ ತಾವು ಗಂಗಾಜಲವನ್ನು ಸ್ವೀಕಾರ ಮಾಡಿದರಂತೆ. ಗಂಗಾಜಲವನ್ನು ಸ್ವೀಕಾರ ಮಾಡಿ ನಂತರ ಎಲ್ಲ ಭಗವದ್ಭಕ್ತರೊಟ್ಟಿಗೆ ತಾವು ದೇವರ ಚಿಂತನೆಯನ್ನು ಮಾಡ್ತಾ ಇದ್ದಾರಂತೆ. ಎಲ್ಲ ಭಕ್ತರಿಗೆ ದುಃಖ, ಅಯ್ಯೋ ಇವರು ಹೋಗ್ತಾರೆ ಅಂತ. ಯಾಕಂತ ಹೇಳಿದ್ರೆ ಅವರು ತಾವು ಹೇಳಿಬಿಟ್ಟಿದ್ದಾರೆ, ಪ್ರಕಟಣೆ ಮಾಡಿದ್ದಾರೆ, ನಾನು ದೇಹವನ್ನು ತ್ಯಾಗ ಮಾಡ್ತೇನೆ ಇವತ್ತು ಅಂತ. ಅದಕ್ಕಾಗಿ ಎಲ್ಲರೂ ದುಃಖಿತರಾಗಿದ್ದಾರಂತೆ. ಇವರು ಎಲ್ಲರನ್ನೂ ಕೂಡ ಸಮಾಧಾನಪಡಿಸಿ, ಇಲ್ಲ ನೀವ್ಯಾರು ದುಃಖ ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ಅವತ್ತು ಸಾಯಂಕಾಲ ಸಮೀಪಿಸ್ತಂತೆ. ಅಂದರೆ ನೋಡಿ, ಸಾಯಂಕಾಲದವರೆಗೂ ಕೂಡ ತಾವು ದೇವರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ನಂತರ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಕೊಟ್ಟಿದ್ದಾರೆ. ತಮ್ಮ ಶಿಷ್ಯರನ್ನು ಕರೆದು ಸಾಯಂಕಾಲದ ರಾಮಚಂದ್ರನ ಪೂಜೆಯನ್ನು ನೆರವೇರಿಸಲಿಕ್ಕೆ ಹೇಳಿದ್ದಾರಂತೆ. ಆದಷ್ಟು ಬೇಗ ನೆರವೇರಿಸಿ ಸಾಯಂಕಾಲದ ಪೂಜೆಯನ್ನು ಅಂತ. ಅವರ ಶಿಷ್ಯರು ಹಾಗೆ ಸಾಯಂಕಾಲದ ಪೂಜೆಯನ್ನು ತಾವು ನೆರವೇರಿಸಿದ್ರಂತೆ. ಆದಷ್ಟು ಬೇಗ ನೆರವೇರಿಸಿದ್ರಂತೆ. ನಂತರ ಆ ಸಂಜೆ ಆಗ್ತಾ ಇದ್ದ ಹಾಗೆಯೇ ತಾವು ವೀರಾಸನದಲ್ಲಿ ಕುಳಿತುಕೊಂಡು, ಅಂದರೆ ಹೇಳಿದರೆ ತಾವು ಆಸನದಲ್ಲಿ ಕುಳಿತುಕೊಂಡು ತುಳಸಿ ಮಾಲೆಯನ್ನು ಹಾಗೆ ಊರ್ಧ್ವಪುಂಡ್ರವನ್ನು ಮುಂತಾದವುಗಳನ್ನು, ಅಂದರೆ ಹಣೆಯಲ್ಲಿ ನಾಮ ಮುಂತಾದವುಗಳನ್ನೆಲ್ಲ ಧರಿಸಿ
ತಾವು ಭಗವದ್ ಭಕ್ತರೆಲ್ಲೆಲ್ಲ ಯಾರು ಸುತ್ತ ಕೂತಿದ್ದಾರೆ ಅವರೆಲ್ಲರಿಗೂ ಮೆಲ್ಲಗೆ ಹೇಳಿದ್ರಂತೆ, ದೇವರ ಸ್ಮರಣೆಯನ್ನು ಮಾಡಿ, ದೇವರ ಸ್ಮರಣೆ ಮಾಡಿ ಆದಷ್ಟು ಅಂತ. ಅವರೆಲ್ಲರೂ ಕೂಡ ತಾವು ಒಟ್ಟಿಗೆ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಮತ್ತೆ ಆ ದೇವರ ತೀರ್ಥವನ್ನು, ಗಂಗಾಜಲವನ್ನು ತಾವು ಸ್ವೀಕಾರ ಮಾಡಿದ್ರಂತೆ. ಸ್ವೀಕಾರವನ್ನು ಮಾಡಿ ಧ್ಯಾನಕ್ಕೆ ಕೂತ್ಕೊಂಡ್ರಂತೆ. ಧ್ಯಾನಕ್ಕೆ ಕೂತು ನರಸಿಂಹ ಅಂತ ಹೇಳಿ ತಾವು ದೇಹವನ್ನು ತ್ಯಾಗ ಮಾಡಿ ಹೋದ್ರಂತೆ. ಇದು ದಾಖಲಾಗಿರುವಂತಹ ವಿಷಯ. ಅಂತ ಹೇಳಿದರೆ ಯಾರು ಪುಣ್ಯಾತ್ಮರಿದ್ದಾರೆ ಅವರು ಯಾವ ರೀತಿ ದೇಹವನ್ನು ತ್ಯಾಗ ಮಾಡ್ತಾರೆ ಅಂತ. ವಾಸ್ತವಿಕವಾಗಿ ಈ ದೇಹವನ್ನು ತ್ಯಾಗ ಮಾಡುವುದರಲ್ಲಿ ಅತ್ಯಂತ ಪುಣ್ಯಾತ್ಮರು ಯಾರು ದೇವರನ್ನು ಕಂಡಂತಹ ಮಹಾತ್ಮರಿದ್ದಾರೆ ಅವರಂತೂ ತಮ್ಮ ಇಚ್ಛೆಯಂತೆಯೇ ದೇಹ ತ್ಯಾಗ ಮಾಡಿ ಹೋಗ್ತಾರೆ. ಅವರು ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ಈ ದೇಹದಲ್ಲಿ ನಂತರ ಸಾಕು ಈ ದೇಹದಲ್ಲಿ ಇದ್ದದ್ದು ಅಂತ ಈ ದೇಹವನ್ನು ತ್ಯಜಿಸಿ ಹೋಗುವಂಥವರು. ಅಷ್ಟು ಮಾತ್ರ ಅಲ್ಲ, ಅವರ ಪ್ರಾಣವೂ ಕೂಡ ನಡುನೆಟ್ಟಿಯಿಂದ ಹೋಗುತ್ತದೆ. ಅವರು ಮಹಾಪುಣ್ಯಾತ್ಮರು, ಭಗವಂತನ ಲೋಕಕ್ಕೆ ಹೋಗಿ ಸೇರುವಂಥವರು. ಅಲ್ಲಿಂದ ಕೆಳಗೆ ಇರುವಂತಹ ಪುಣ್ಯ ಲೋಕಗಳೇನಿದೆ, ಮಹರ್ಲೋಕ, ಜನೋಲೋಕ, ತಪೋಲೋಕ ಮುಂತಾದ ಲೋಕಗಳು, ಅಲ್ಲಿಗೆ ಹೋಗುವಂಥವರು, ಸ್ವರ್ಗಲೋಕಕ್ಕೆ ಹೋಗುವಂಥವರು ಕೂಡ ತಮ್ಮ ಮರಣವನ್ನು ತಾವು ತಿಳ್ಕೊಂಡಿರ್ತಾರೆ. ಅದರ ಸೂಚನೆಯಾದರೂ ಸಿಗುತ್ತದೆ. ಅಂದರೆ ಇತ್ತೀಚೆಗೆ ಯಾರಾದರೂ ಆ ರೀತಿ ಹೋದವರಿದ್ದಾರಾ ಅಂತ ಹೇಳಿದರೆ, ಒಬ್ಬರು ಅವರ ತಂದೆಯ ಮರಣ ಹೇಗೆ ಅಂತ ಆ ಮಕ್ಕಳು ಹೇಳಿದಂಥ ಕಥೆ ಇದು. ಅವರು ದೊಡ್ಡ ಅನುಷ್ಠಾನದಿಂದ ಇದ್ದವರು, ಬ್ರಾಹ್ಮಣರಾಗಿ ಚೆನ್ನಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಮಾತ್ರ ಅಲ್ಲ, ಆ ಶಾಸ್ತ್ರದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬದುಕ್ತಾ ಇದ್ದವರು. ಪ್ರತಿ ಏಕಾದಶಿಯಂದು ತಾವು ಉಪವಾಸವನ್ನು ಮಾಡಿ, ರಾತ್ರಿ ಜಾಗರಣೆಯನ್ನು ಮಾಡಿ, ಮಾರನೇ ದಿನ ಬೆಳಗ್ಗೆ ಒಬ್ಬ ಬ್ರಾಹ್ಮಣರಿಗೆ ತಾವು ಭೋಜನವನ್ನು ಹಾಕಿಯೇ ಭೋಜನವನ್ನು ಮಾಡ್ತಾ ಇದ್ದವರು. ಪ್ರತಿ ಏಕಾದಶಿಯೂ ಕೂಡ ಹೀಗೆ ಆಚರಣೆ ಮಾಡ್ತಾ ಇದ್ದವರು. ಅಷ್ಟು ಮಾತ್ರ ಅಲ್ಲ, ತಾವು ಪರಾನ್ನಕ್ಕೆ ಅಂದರೆ ಬೇರೆಯವರ ಮನೆಗೆ ಊಟಕ್ಕೆ ಹೋಗ್ತಾ ಇರಲಿಲ್ಲ. ತಾವು ಕೂಡ 32 ತುತ್ತು ಮಾತ್ರ, ಅದಕ್ಕಿಂತ ಹೆಚ್ಚು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅದು ಕೂಡ ಯಾವ ರೀತಿ ಅಂದರೆ ಮೊದಲೇ ಎಲ್ಲ ಬಡಿಸಿಬಿಡಬೇಕು, ಆಮೇಲೆ ಬಡಿಸ್ಲಿಕ್ಕೆ ಅವಕಾಶ ಇಲ್ಲ. ಈ ರೀತಿ ಬಹಳ ಧಾರ್ಮಿಕರಾಗಿ ಅಷ್ಟೇ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದವರು. ಅವರಿಗೆ ತಮ್ಮ ಕಡೆ ಕಾಲ ಗೊತ್ತಾಯ್ತಂತೆ ನೋಡಿ. ಅವರು ಮಕ್ಕಳೇ ಹೇಳಿದ ಕತೆ. ನಮ್ಮ ತಂದೆ ದರ್ಬೆಯನ್ನು ಹಿಡ್ಕೊಂಡು ಏನೇನೋ ಸಂಕಲ್ಪ ಮಾಡಿದರು, ನಮಗೆ ಗೊತ್ತಿಲ್ಲ ಏನು ಅಂತ. ಬ್ರಾಹ್ಮಣರನ್ನು ಕರೀರಿ ಅಂತ ಹೇಳಿದರು. ನಮಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ, ನಾವು ಗರುಡ ಪುರಾಣದಲ್ಲಿ ಕೇಳಿದ್ದೇವೆ, ಕಡೆ ಕಾಲದಲ್ಲಿ ದಾನ ಕೊಡಬೇಕು, ದಶದಾನಗಳನ್ನು ಕೊಡಬೇಕು ಅಂತ. ಅದಕ್ಕಾಗಿ ಅವರು ಬ್ರಾಹ್ಮಣರನ್ನು ಕರೀಲಿಕ್ಕೆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಗೊತ್ತಾಗಲಿಲ್ಲ, ಇವರಿಗೆ ಪುರುಸೊತ್ತಿಲ್ಲ, ಯಾಕಂದರೆ ಮರಣಕಾಲ ಸಮೀಪಿಸಿದೆ. ಅದಕ್ಕೋಸ್ಕರ ತಾವು ಸಂಕಲ್ಪವನ್ನು ಮಾಡಿ ಏನು ದಾನ ಕೊಡಬೇಕೋ ಅದನ್ನೆಲ್ಲ ತಾವು ಮಂತ್ರ ಹೇಳಿ ತೆಗೆದಿಟ್ಟು ಎಲ್ಲವನ್ನು ಕೂಡ ಕಡೆಗೆ ಪ್ರಾಣವನ್ನು ತ್ಯಾಗ ಮಾಡಿ ಹೋದ್ರಂತೆ. ಹೀಗೆ ಪುಣ್ಯಾತ್ಮರಾದ ಅದಕ್ಕಿಂತ ಮುಂಚಿತವಾಗಿ ಅಂದರೆ ಅವ್ರು ಯಾವ ರೀತಿ ಅಂದರೆ 1 ವರ್ಷದ ಮುಂಚೆ ಅವರ ಪತ್ನಿ ಹೋಗಿದ್ದಾರೆ. ಆ ಪತ್ನಿಯ ಕಾರ್ಯವನ್ನೆಲ್ಲ ತಮ್ಮ ಮಕ್ಕಳಿಂದ ಮಾಡಿಸಿ ಅಂತ ಹೇಳಿದರೆ ಅಂತ್ಯೇಷ್ಟಿಯನ್ನು, ಅಂತ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಮಕ್ಕಳಿಗೆ ತಾವೇ ಮಾರ್ಗದರ್ಶನ ಮಾಡಿ ತೋರಿಸಿಕೊಟ್ಟು 1 ವರ್ಷ ಸರಿಯಾಗಿ ಅಂದರೆ ತನ್ನ ಪತ್ನಿ ಹೋಗಿ 1 ವರ್ಷಕ್ಕೆ ಸರಿಯಾಗಿ ತಾವು ಪ್ರಾಣವನ್ನು ತ್ಯಾಗ ಮಾಡಿದರು. ಅಂದರೆ ಮಕ್ಕಳಿಗೆ ನನ್ನ ಅಂತ್ಯಕ್ರಿಯೆಯನ್ನು ಹೇಗೆ ಮಾಡಬೇಕು ಅಂತ ಮೊದಲೇ ತೋರಿಸಿಕೊಟ್ಟು ಹೋದರು. ಅಂದರೆ ಇದೆಲ್ಲ ಏನಂದರೆ ಪುಣ್ಯಾತ್ಮರ ಮರಣ ಯಾವ ರೀತಿ ಇರ್ತದೆ ಅಂತ. ಹೀಗೆ ಅಂದರೆ ನಮಗೆ ಕೆಲವು ಗೊತ್ತಾಗ್ತದೆ ಅಷ್ಟೇ, ಕೆಲವು ಘಟನೆಗಳು ಗೊತ್ತಾಗುವುದಿಲ್ಲ. ಆದರೆ ಈ ಕಲಿಯುಗದಲ್ಲಿ ಇಂಥ ಪುಣ್ಯಾತ್ಮರ ಮರಣ ದೊರಕುವುದು ಬಹಳ ಕಡಿಮೆ. ಯಾಕಂತ ಹೇಳಿದರೆ ಇಲ್ಲಿ ಪಾಪಿಷ್ಠರೇ ಹೆಚ್ಚಾಗಿ ನಾವು ಕಾಣುವಂಥದ್ದು ಕಲಿಯುಗದಲ್ಲಿ. ಅದು ವಿಶೇಷವಾಗಿ ಯಾರು ಮಂಚದಲ್ಲಿ ಸಾಯ್ತಾರೆ, ಆಸ್ಪತ್ರೆಯಲ್ಲಿ ಸಾಯ್ತಾರೆ, ಇಂಥವರೆಲ್ಲರೂ ಕೂಡ ಸಾಮಾನ್ಯ ಪಾಪದ ಮರಣವನ್ನೇ ಹೊಂದಿದವರಾಗಿರ್ತಾರೆ. ಯಾಕೆ ಅಂತ ಹೇಳಿದರೆ ಹಿಂದೆಯೇ ನಾವು ಗರುಡ ಪುರಾಣದಲ್ಲಿ ಕೇಳಿದಾಗೆ ರಾಕ್ಷಸಾಶ್ಚ ಪಿಶಾಚಾಶ್ಚ ಭೂತ ಪ್ರೇತ ಯಮಾನುಗಾಹ ಅಲಿಪ್ತ ದೇಶೇ ಖಟ್ವಾಯ ಮಂತರಿಕ್ಷೆ ವಿಶಂತಿ ಚ ಅಂತ ಹೇಳಿದಾಗೆ ಈ ಮಂಚದಲ್ಲಿ, ಅದೇ ರೀತಿ ಅಂತರಿಕ್ಷದಲ್ಲಿ ಅಂತ ಹೇಳಿದರೆ ನಾವು ಬೇರೆ ಬೇರೆ 5, 6, 7 ಈ ರೀತಿ ಬೇರೆ ಬೇರೆ ಮಹಡಿಗಳಲ್ಲೆಲ್ಲಿರ್ತಾರೆ ಅಂತಲ್ಲಿ ಈ ದುಷ್ಟಶಕ್ತಿಗಳು ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚು. ಅದಕ್ಕಾಗಿ ಅಲ್ಲಿ ಮರಣವನ್ನು ಹೊಂದಿದರೆ ಸಾಮಾನ್ಯವಾಗಿ ಸದ್ಗತಿ ದೊರಕುವುದು ಕಷ್ಟ. ಅದಕ್ಕಾಗಿ ಯಾರು ಸಜ್ಜನರಿದ್ದಾರೆ ಅವರು ನೆಲದಲ್ಲಿಯೇ ತಾವು ಮಂಡಲವನ್ನು ಮಾಡಿ ಆ ರೀತಿ ಮರಣವನ್ನು ಹೊಂದುತ್ತಾರೆ ಅಂತ. ಆದರೆ ಕಲಿಯುಗದಲ್ಲಿ ಅದು ಕಷ್ಟ.
ನಾವು ಯಾರ್ಯಾರನ್ನೂ ಪುಣ್ಯಾತ್ಮರು ಅಂತ ತಿಳ್ಕೊಳ್ತೇವೆ, ಆದರೆ ಪುಣ್ಯಾತ್ಮರು ಪಾಪಿಷ್ಠರು ಯಾರು ಅನ್ನುವಂಥದ್ದು ಕಡೆ ಕಾಲದಲ್ಲಿ ದೇವರು ಸೂಚನೆಯನ್ನು ಕೊಡುತ್ತಾನೆ. ಯಾರು ಪುಣ್ಯಾತ್ಮರಿರ್ತಾರೆ ಅವರ ಮರಣವೂ ಕೂಡ ಈ ಗರುಡ ಪುರಾಣದಲ್ಲಿ ಹೇಳಿದಾಗೆ ಇರ್ತದೆ. ಯಾರು ಪಾಪಾತ್ಮರಿರ್ತಾರೆ ಅವರ ಮರಣವೂ ಕೂಡ ಗರುಡ ಪುರಾಣದಲ್ಲಿ ಹೇಳಿದಾಗೆ ಇರ್ತದೆ. ಅಂದರೆ ಅವರ ಮರಣ ಹಾಗೆ ರೋಗಕ್ಕೆ ತುತ್ತಾಗಿಯೋ, ಮಂಚದಲ್ಲಿಯೋ, ಆಸ್ಪತ್ರೆಯಲ್ಲಿಯೋ ಇನ್ನೆಲ್ಲೋ ತಾವು ಮರಣವನ್ನು ಹೊಂದುತ್ತಾರೆ. ಈ ಮರಣ ನನಗೂ ಬರ್ಬೋದು, ನಿಮಗೂ ಬರ್ಬೋದು, ಯಾರಿಗೂ ಬರ್ಬೋದು. ಹಾಗಂತ ನಾವು ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ಅಯ್ಯೋ ನಮ್ಮ ತಂದೆ ಈ ರೀತಿ ಹೋಗಿಬಿಟ್ಟಿದ್ದಾರೆ, ನಮ್ಮ ತಾಯಿ ಈ ರೀತಿ ಹೋಗಿಬಿಟ್ಟಿದ್ದಾರೆ, ಹಾಗಿದ್ರೆ ಅವ್ರ ಪಾಪಿಗಳ ಏನು ಅಂತ ನಾವು ಬೇಜಾರು ಮಾಡಿಕೊಳ್ಳುವ ವಿಷಯ ಅಲ್ಲ. ಮತ್ತೇನು ಅಂದರೆ ಅವರಿಗೋಸ್ಕರ ನಾವು ದೇವರಲ್ಲಿ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದ ವಿಷಯ. ಒಂದೊಮ್ಮೆ ಆ ರೀತಿ ಮರಣವನ್ನು ಹೊಂದಿದರೆ ನಾವು ದೇವರ ಹತ್ರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದ, ಸ್ವಾಮಿ ಅವರು ಏನು ತಪ್ಪು ಮಾಡಿದ್ದಾರೋ ಆ ತಪ್ಪಿನಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಸದ್ಗತಿಯನ್ನು ಕೊಡುವಂಥ ಅದನ್ನು ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದದ್ದು. ಹೀಗೆ ಆ ಗರುಡ ಪುರಾಣದಲ್ಲಿ ದೇಹ ತ್ಯಾಗದ ವಿಷಯದ ಬಗ್ಗೆ, ಅಂದರೆ ದೇಹವನ್ನು ಯಾವ ರೀತಿ ಬಿಟ್ಟು ಒಬ್ಬ ವ್ಯಕ್ತಿ ಮರಣವನ್ನು ಹೊಂದುತ್ತಾನೆ ಅದರ ಬಗ್ಗೆ ತಿಳಿಸ್ಕೊಂಡು ಹೋದರು. ಇನ್ನು ಗರುಡ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ, ಈ ದೇಹ ತ್ಯಾಗ ಮಾಡಿದ ಮೇಲೆ ಮಕ್ಕಳ ಕೆಲಸ ಏನು? ಮಕ್ಕಳು ಆ ದೇಹವನ್ನು ಏನು ಮಾಡಬೇಕು? ಅಂದರೆ ದೇಹವನ್ನು ದಹನ ಸುಡುವಂಥದ್ದು. ಅದು ಹಾಗೆ ದೇಹದಾನ ವಿಧಾನಂಚ ವದ ಸುಕೃತಿನಾಂ ವಿಭೂ. ಯಾರಿಗೆ? ಪುಣ್ಯಾತ್ಮರಿಗೆ. ಅದು ವಿಶೇಷವಾಗಿ ಹೇಳ್ತಾರೆ. ಪುಣ್ಯಾತ್ಮರಾದವರ ದೇಹವನ್ನು ಸುಡುವ ವಿಧಾನ ಹೇಗೆ? ಯಾಕೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆ ಮರಣದ ನಂತರ ಏನು ಆಗಲಿಕ್ಕಿದೆ ಅದೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ಆಗ್ತದೆ ಅಂತ ಹೇಳಿದ್ರೆ ಅವನು ಪುಣ್ಯಾತ್ಮನೇ ಆಗಿರ್ತಾನೆ. ಪುಣ್ಯಾತ್ಮರಿಗೆ ಮಾತ್ರ ಅಂತ್ಯಕ್ರಿಯವೂ ಕೂಡ ಚೆನ್ನಾಗಿ ಆಗ್ತದೆ ಹೊರತು ಪಾಪಿಗಳಾದವರಿಗೆ ಅಂತ್ಯಕರ್ಮವೂ ಸರಿಯಾಗುವುದಿಲ್ಲ. ಅವರದ್ದು ಸತ್ತ ಮರಣದ ನಂತರ ಏನು ಕ್ರಿಯೆಗಳಾಗ್ತದೆ ಅದೂ ಕೂಡ ಸರಿಯಾಗಿ ಆಗುವುದಿಲ್ಲ. ಮತ್ತೇನು ಅಂದರೆ ಕಾಟಾಚಾರಕ್ಕೆ ಆದಾಗತ್ತೆ, ಕೆಲವೊಂದು ಆಗುವುದೇ ಇಲ್ಲ, ಅರ್ಧಂಬರ್ಧಾಗ್ತದೆ, ಈ ರೀತಿಯೆಲ್ಲ ಆಗೋಗ್ತದೆ. ಅದಕ್ಕೋಸ್ಕರ ಪುಣ್ಯಾತ್ಮರ ಅಂತ್ಯಕ್ರಿಯೆ ಹೇಗಾಗ್ತದೆ ಅದನ್ನು ತಿಳಿಸಿಕೊಡು. ಇನ್ನು ಪತಿವ್ರತೆಯಾದಂತಹ ಪತ್ನಿ ಇದ್ದರೆ ಅವಳೇನು ಮಾಡಬೇಕು ಅದರ ಬಗ್ಗೆ ತಿಳಿಸಿಕೊಡು ಅಂತ ಈ ರೀತಿ ಗರುಡ ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ತಾನು ತಿಳಿಸ್ತಾನೆ, ನಿನಗೆ ಎಲ್ಲವನ್ನು ನಾನು ಹೇಳ್ತೇನೆ. ವಾಸ್ತವಿಕವಾಗಿ ಈ ಸತ್ತ ಬಳಿಕ ಮಾಡುವಂತಹ ಕ್ರಿಯೆಗಳೆಲ್ಲ ಏನಿದೆ, ಕರ್ಮಗಳೆಲ್ಲ ಏನಿದೆ, ಇದು ಕೇವಲ ಮರಣ ಹೊಂದಿದವರಿಗೋಸ್ಕರ ಮಾಡುವುದಷ್ಟೇ ಅಲ್ಲ. ಮತ್ತು ಯಾರು ಬದುಕಿದ್ದಾರೆ, ವಿಶೇಷವಾಗಿ ಮಗ ತಂದೆ ತಾಯಂದಿರ ಅಂತ್ಯಕರ್ಮವನ್ನು ಮಾಡಬೇಕು, ಅಥವಾ ಮಗ ಇಲ್ಲದಿದ್ದರೆ ಮೊಮ್ಮಗ. ಈ ಮಕ್ಕಳು ಮೊಮ್ಮಕ್ಕಳು ತಮ್ಮ ತಂದೆಯ ಅಜ್ಜಂದಿರ ಈ ಅಂತ್ಯಕರ್ಮವನ್ನು ಮಾಡಿದರು ಅಂತ ಹೇಳಿದರೆ ಎಷ್ಟು ಪುಣ್ಯವನ್ನು ಹೊಂದುತ್ತಾರೆ ಅಂತ ಹೇಳಿದರೆ ಮುಚ್ಚಂತೆ ಪೈತೃಕಾದೃಣ ಅಂತ ಹೇಳ್ತಾರೆ. ಅವರಿಗೆ ಪಿತೃ ಋಣ ಏನಿದೆ ಅಂದರೆ ಸಾಲ, ನಾವ್ಯಾವಾಗ ಈ ದೇಹವನ್ನು ಪಡೆದು ಬಂದು ಆಗಲೇ ನಮಗೆ ಪಿತೃಗಳ ಸಾಲ ಬಂತು. ಆ ಪಿತೃಗಳ ಸಾಲ ಋಣ ಅದನ್ನು ತೀರಿಸಿಕೊಳ್ಳುವುದು ಹೇಗೆ ಅಂತ ಹೇಳಿದರೆ ಅಂತ್ಯಕರ್ಮವನ್ನು, ಅಂತ್ಯೇಷ್ಟಿಯನ್ನು ತಾನು ಶ್ರದ್ಧಾ ಭಕ್ತಿಯಿಂದ ನಿಯಮದಿಂದ ಮಾಡುವುದರಿಂದಾಗಿ. ಕಿಂ ದತ್ತೇರ್ಬಹುಭಿರ್ಧಾನೈ ಪಿತ್ರೋರಂತ್ಯೇಷ್ಟಿಮಾಚರೇತ್ ತೇನಾಗ್ನಿಷ್ಟೋಮಸ್ತದೃಶಂ ಪುತ್ರ ಫಲಮವಾಪ್ನುಯಾತ್. ಭಗವಂತ ಹೇಳ್ತಾನೆ, ಬಹಳ ದಾನಗಳನ್ನು ಮಾಡಿದ, ಯಜ್ಞ ಯಾಗಾದಿಗಳನ್ನು ಮಾಡಿದ, ಏನಯ್ಯ ಲಾಭ? ಯಾರು ತನ್ನ ತಂದೆ ತಾಯಂದಿರ ಅಂತ್ಯಕ್ರಿಯೆಯನ್ನು ಚೆನ್ನಾಗಿ ಮಾಡ್ತಾನೆ, ಭಕ್ತಿ ಶ್ರದ್ಧೆಯಿಂದ ಮಾಡ್ತಾನೆ, ಅವನು ಎಷ್ಟು ಫಲವನ್ನು ಪಡಿತಾನೆ ಅದನ್ನು ಯಜ್ಞ ಯಾಗಾದಿಗಳಿಂದಲೂ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಿಜವಾಗಲೂ ಅಗ್ನಿಷ್ಠೋಮ ಯಾಗ ಅಂತ ಹಿಂದೆ ಅತ್ಯಂತ ಶ್ರೇಷ್ಠವಾದ ಯಾಗ. ಆ ಯಾಗವನ್ನು ಮಾಡಿದಂತಹ ಫಲವನ್ನು ತನ್ನ ತಂದೆ ತಾಯಂದಿರ ಅಂತ್ಯಕರ್ಮವನ್ನು ಮಾಡುವಂಥವನು ಮಗ ತಾನು ಪಡಿತಾನೆ. ಅಂದರೆ ಮಗನಿಗೂ ಒಳ್ಳೆಯದಾಗ್ತದೆ, ಮರಣ ಹೊಂದಿದವರಿಗೂ ಒಳ್ಳೆಯದಾಗ್ತದೆ. ಅಂತಹ ಒಂದು ಕರ್ಮ ಅಂತ್ಯೇಷ್ಟಿ. ಅದಕ್ಕೆ ಮಗನಾದವನು ಏನು ಮಾಡಬೇಕಂದ್ರೆ, ಇದು ವಿಶೇಷವಾಗಿ ಗಂಡು ಮಕ್ಕಳಿಗೆ ಹೇಳುವಂಥದ್ದು, ಹೆಣ್ಣು ಮಕ್ಕಳಿಗಲ್ಲ. ಅನೇಕ ಮಂದಿಗೆ ನಮ್ಮಲ್ಲಿ ಪ್ರಶ್ನೆ ಬರ್ಬೋದು, ಯಾಕಂತ ಹೇಳಿದ್ರೆ ನಾವು ಅವ್ರ ಮಕ್ಕಳಲ್ವಾ? ಹೆಣ್ಣು ಮಕ್ಕಳಿಗೆ ಪ್ರಶ್ನೆ ಬರ್ಬೋದು, ನಾವು ಅವ್ರ ಮಕ್ಕಳಲ್ವಾ? ಅದಕ್ಕಾಗಿ ನಮಗೂ ಅಪ್ಪ ಅಮ್ಮಂದಿರ ಋಣ ಇಲ್ವಾ? ಬರೀ ಗಂಡು ಮಕ್ಕಳಿಗೆ ಮಾತ್ರ ಇರುವಂಥದ್ದ ಅಂತ. ಹೌದು, ಹೆಣ್ಣು ಮಕ್ಕಳು ತಂದೆ ತಾಯಂದಿರ ಋಣವನ್ನು ಯಾವಾಗ ತೀರಿಸ್ತಾರೆ ಅಂತ ಹೇಳಿದರೆ, ಯಾವಾಗ ಅವರನ್ನು ಧಾರೆ ಎರೆದು ಕೊಡ್ತಾರೆ, ಅಂದರೆ ಕನ್ಯಾದಾನ ಮಾಡಿದಾಗಲೇ ಅವರು ತಂದೆ ತಾಯಂದಿರ ಋಣವನ್ನು ತೀರಿಸ್ತಾರೆ.
ಯಾಕಂತ ಹೇಳಿದ್ರೆ ಆ ತಂದೆ ತಾಯಂದಿರು ತನ್ನನ್ನು ದಾನ ಮಾಡಿ ಕೊಟ್ಟಿದ್ದಾರೆ ಅಂತ ಆ ಪತಿಯೊಟ್ಟಿಗೆ ಆ ಪತಿಯ ಮನೆಯಲ್ಲಿ ತಾವು ಬದುಕ್ತಾರೆ. ಯಾಕಂದರೆ ತಂದೆ ತಾಯಂದಿರ ಮರ್ಯಾದೆಯನ್ನು ಕಾಪಾಡಬೇಕು ಅನ್ನುವ ದೃಷ್ಟಿಯಿಂದಾಗಿ. ಅದರಿಂದಾಗಿಯೇ ಅವರು ತಂದೆ ತಾಯಂದಿರ ಋಣದಿಂದ ಮುಕ್ತರಾಗ್ತಾರೆ. ಅದಕ್ಕಾಗಿಯೇ ಹೆಣ್ಣು ಮಕ್ಕಳಿಗೆ ತಂದೆ ತಾಯಂದಿರ ಕುರಿತಾದಂತಹ ವಿಶೇಷವಾದ ಈ ಅಂತ್ಯಕ್ರಮಗಳನ್ನಾಗಲಿ ಶ್ರಾದ್ದಾದಿಗಳನ್ನಾಗಲಿ ಹೇಳುವುದೇ ಇಲ್ಲ. ಎಲ್ಲವೂ ಗಂಡು ಮಕ್ಕಳಿಗೆ. ಗಂಡು ಮಕ್ಕಳಿಗಾದರೂ ಕಡೆಯವರೆಗೂ ಕೂಡ ಪ್ರಾಣ ಹೋಗುವ ತನಕವೂ ಕೂಡ ತಂದೆ ತಾಯಂದಿರ ಋಣ ಅನ್ನೋದು ಇದ್ದೇ ಇರ್ತದೆ. ಅದಕ್ಕಾಗಿ ಗಂಡು ಮಕ್ಕಳು ವಿಶೇಷವಾಗಿ ಮಾಡಬೇಕಾದದ್ದು ಈ ಕರ್ಮವನ್ನು. ಅದಕ್ಕೆ ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ, ತದಾ ಶೋಕಂ ಪರಿತ್ಯಜ್ಯ ಕಾರಯೇತ್ ಮುಂಡನಂ ಸುತಃ. ಮೊದಲು ತಾನು ತಲೆಯನ್ನು ಮುಂಡನ ಮಾಡಿಸಿಕೊಳ್ಳಬೇಕಂದ್ರೆ ಬೋಳಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಮೊದಲು ಮಾಡಬೇಕಾದಂತಹ ಕೆಲಸ. ಮಗನಾದವನು ಸಂಕಲ್ಪವನ್ನು ಮಾಡಿ ನಂತರ ತಲೆಯನ್ನು ತಾನು ಬೋಳಿಸಿಕೊಳ್ಳಬೇಕು. ಯಾಕೆ ತಲೆಯನ್ನು ಯಾಕೆ ತೆಗಿಬೇಕು ಅಂತ ಹೇಳಿದರೆ, ಈ ನಮ್ಮ ಪಾಪಗಳು ತಲೆಯ ಕೂದಲನ್ನು ಆಶ್ರಯಿಸಿಕೊಂಡಿರ್ತದೆ ಅಂತ ವೇದಗಳೆಲ್ಲ ಹೇಳುತ್ತದೆ. ಆ ಕಾರಣದಿಂದಾಗಿ ಇವನು ಆ ತಲೆಯ ಕೂದಲನ್ನು ತೆಗೆಯದೇ ಇದ್ದ ಪಕ್ಷದಲ್ಲಿ ಇವನು ಶುದ್ಧ ಆಗುವುದಿಲ್ಲ. ಶುದ್ಧ ಆಗದೆ ತಂದೆ ತಾಯಂದಿರ ಅಂತ್ಯಕರ್ಮವನ್ನು ಮಾಡಿದ ಅಂತ ಹೇಳಿದರೆ ಅದು ಅವ್ರಿಗೆ ಹೋಗಿ ಮುಟ್ಟುವುದಿಲ್ಲ. ಯಾರನ್ನು ಉದ್ದೇಶಿಸಿಕೊಂಡು ನಾವು ಮಾಡ್ತಾ ಇದ್ದೇವೋ ಅದು ಅವರಿಗೆ ಮುಟ್ಟುವುದಿಲ್ಲ. ಯಾಕಂತೇಳಿದರೆ ಇವನು ಶುದ್ಧ ಆಗಿಲ್ಲ. ಅಶುದ್ಧ ಯಾಕಂತೇಳಿದರೆ ನಾವು ಮಾಡಿದ್ದು ಡೈರೆಕ್ಟಾಗಿ ಅವ್ರಿಗೆ ಮುಟ್ಟುವುದಲ್ಲ. ಮುಟ್ಟಿಸುವವರಿದ್ದಾರೆ, ಮುಟ್ಟಿಸುವ ದೇವತೆಗಳಿದ್ದಾರೆ. ಅವರು ನಾವಿಲ್ಲಿ ಆ ಸತ್ತವರ ಹೆಸರಲ್ಲಿ ಎಳ್ಳು ನೀರು ಪಿಂಡವನ್ನು ಏನೋ ಕೊಟ್ಟರೆ ಆ ಎಳ್ಳು ನೀರನ್ನು ಹಾಗೆ ಅವರಿಗೆ ಉಣಿಸೋದಿಲ್ಲ. ಅದನ್ನು ಅವರಿಗೆ ಯಾವ ರೀತಿ ಆಹಾರ ಬೇಕೋ ಅಂಥ ಆಹಾರವಾಗಿ ಅವರಿಗೆ ಉಣಿಸ್ತಾರೆ. ಅದ್ಯಾರು ಅಂದರೆ ದೇವತಾ ಶಕ್ತಿಗಳು. ಆದರೆ ಆ ದೇವತಾ ಶಕ್ತಿಗಳು ಇವನು ಶುದ್ಧವಾಗಿ ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡಿ ತಾವು ಅವರಿಗೆ ಒಪ್ಪಿಸ್ತಾರೆ ಹೊರತು, ಮರಣ ಹೊಂದಿದವರಿಗೆ ಹೊರತು ಇವನು ಶುದ್ಧವಾಗಿ ಮಾಡಲಿಲ್ಲ ಅಂತೇಳಿದರೆ, ಇವನು ಪವಿತ್ರನಾಗಿ ಮಾಡಲಿಲ್ಲ ಅಂದರೆ ಅವರು ಒಪ್ಪಿಸುವುದಿಲ್ಲ. ಆ ಕಾರಣದಿಂದಾಗಿ ಶುದ್ಧವಾಗಬೇಕು ಅಂದರೆ ಮೊದಲ ಕೆಲಸ ಏನು ಅಂದರೆ ತಲೆ ಕೂದಲನ್ನು ತೆಗಿಬೇಕು ಅಂತ ಹೇಳ್ತಾರೆ. ಹಾಗಂತ ತಲೆ ಕೂದಲು ತೆಗೆಯುವುದು ಅಂದರೆ ಕಟಿಂಗ್ ಮಾಡ್ಕೊಳ್ಳೋದಲ್ಲ. ಯಾಕಂದರೆ ಇವತ್ತು ಇಂಥದ್ದು ನಡೆಯುವುದಿದೆ. ಏನೋ 4 ಕೂದಲು ತೆಗೆದು ಆ ಶಾಸ್ತ್ರಕ್ಕೆ 4 ಕೂದಲು ತೆಗೆದುಬಿಡಿ ಅಂತ ಆಗುವುದೇ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಗರುಡ ಪುರಾಣ ತಿಳಿಸ್ತದೆ. ಮಾತಾ ಪುತ್ರೋರ್ ಮೃತೋ ಏನ ಕಾರಿತಂ ಮುಂಡನಂ ನಹಿ ಆತ್ಮಜಸ್ಸ ಕಥಂ ಜ್ಞೇಯ ಸಂಸಾರ ಅರ್ಣವ ತಾರಕಃ. ತಂದೆ ತಾಯಿಂದಿರು ಮರಣವನ್ನು ಹೊಂದಿದಾಗ ಯಾವ ಮಗ ತಲೆ ಕೂದಲನ್ನು ತೆಗೆದು ಬೋಳಿಸುವುದಿಲ್ವೋ ಅವನು ಮಗ ಅಂತ ಯಾಕೆ ಕರೆಯಲ್ಪಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಮಗನೇ ಅಲ್ಲ ಅವನು ಅಂತ ಹೇಳ್ಬಿಡ್ತಾನೆ ಭಗವಂತ ಸ್ಪಷ್ಟವಾಗಿ. ಯಾಕಂತ ಹೇಳಿದ್ರೆ ತನ್ನ ತಂದೆ ತಾಯಿ ಮರಣವಾದಾಗ ಅವರಿಗೋಸ್ಕರ ಒಂದು ತಲೆ ಕೂದಲನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದವನು ಇನ್ನೇನು ತ್ಯಾಗ ಮಾಡ್ತಾನೆ ಅಪ್ಪ ಅಮ್ಮನಿಗೋಸ್ಕರ. ಪಾಪ ಯಾವ ಅಪ್ಪ ಅಮ್ಮ ಇವನನ್ನು ಬೆಳೆಸಿ ದೊಡ್ಡದು ಮಾಡಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು, ಇವನಿಗೋಸ್ಕರ ತಮ್ಮ ಸುಖವನ್ನು ತ್ಯಾಗ ಮಾಡಿದರು, ಅಂಥ ತಂದೆ ತಾಯಂದಿರಿಗೋಸ್ಕರ ಒಂದು ಕೂದಲು 10-15 ದಿನದಲ್ಲಿ ಮತ್ತೆ ಬಂದುಬಿಡ್ತದೆ. ಆದರೆ ಅಷ್ಟನ್ನೂ ಬಿಡಲಿಕ್ಕಾಗೋಲ್ಲ ಅಂತ ಹೇಳಿದರೆ ಅವನಷ್ಟು ಪಾಪಿ ಇನ್ನೊಬ್ಬ ಇಲ್ಲ. ಅದಕ್ಕೋಸ್ಕರ ಮೊದಲ ಕೆಲಸ ತಾನು ಕೂದಲನ್ನು ತೆಗಿಬೇಕು. ಅಂದರೆ ಕೂದಲು ತೆಗೆಯುವುದು ಅಂದರೆ ಸಂಪೂರ್ಣ ಬೋಳಿಸಿಕೊಳ್ಳುವುದಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಾದರೆ ತಾವು ಜುಟ್ಟನ್ನು ಬಿಟ್ಟು, ಯಾಕಂತ ಹೇಳಿದ್ರೆ ನಾಳೆ ಆ ಕೇಶೋದಕ ಅಂತ ಕೊಡಲಿಕ್ಕಿದೆ, ಅದಕ್ಕೋಸ್ಕರ ಜುಟ್ಟಿನ ಜಾಗದಷ್ಟು ಬಿಟ್ಟು ಕೂದಲನ್ನು ಬಿಟ್ಟು ಉಳಿದ ಎಲ್ಲ ಕೂದಲನ್ನು ಬೋಳಿಸಬೇಕು. ಅದರಿಂದ ಏನು ಅಂತ ಹೇಳಿದರೆ ಇವನು ಪಾಪ ಹೊರಟು ಹೋಗ್ತದೆ. ಆಮೇಲೆ ಇವನು ತಂದೆ ತಾಯಂದಿರ ಅಂತ್ಯಕ್ರಮವನ್ನು ಮಾಡಲಿಕ್ಕೆ ಇವನು ತಾನು ಯೋಗ್ಯ ವ್ಯಕ್ತಿಯಾಗ್ತಾನೆ, ಅಧಿಕಾರವನ್ನು ಪಡೆಯುವವನಾಗ್ತಾನೆ. ಆ ರೀತಿ ತಾನು ಮಾಡಿಸಿಕೊಳ್ಬೇಕು. ಮತ್ತಿನ್ನೊಂದು ಏನು ಅಂತ ಹೇಳಿದರೆ ಅನೇಕ ಮಂದಿ ಇವತ್ತು ಭ್ರಮೆಗೆ ಸಿಲುಕಿದವರಿದ್ದಾರೆ. ಯಾಕಂತ ಹೇಳಿದರೆ ನಾನಿದು ಕೆಲವು ಕಡೆ ನೋಡಿದ ಕೆಲವು ಪುರೋಹಿತರೇ ತಾವು ಅನ್ಯಾಯವನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಇವಾಗ ಮರಣವನ್ನು ಹೊಂದಿದಾಗ ಮುಂಡನವನ್ನು ಅಂದರೆ ತಲೆಯನ್ನು ತೆಗೆಸಬೇಕು ಅಂದರೆ ಇವತ್ತು ತೆಗಿಬೇಡಿ, ನಾಳೆ ತೆಗಿರಿ, ನಾಡಿದ್ದು ತೆಗಿರಿ ಅಂತ ಹೇಳುವವರಿದ್ದಾರೆ. ಇದು ತಪ್ಪಿದು. ಯಾಕಂತ ಹೇಳಿದರೆ ಮಗನಾದವನು ಆಗಲೇ ತೆಗಿಬೇಕಾದದ್ದು. ಒಂದೊಮ್ಮೆ ರಾತ್ರಿ ಮರಣವನ್ನು ಹೊಂದಿದರೆ, ರಾತ್ರಿ ದಹನ ಮಾಡುವುದಿದ್ದರೆ ಆವಾಗ ತೆಗಿಬಾರ್ದಷ್ಟೇ. ಮತ್ತು ಮಾರನೇ ದಿನ ಬೆಳಗ್ಗೆ ತೆಗಿಬೇಕು, ಹೊರತು ಹಗಲಿನಲ್ಲಾದರೆ ತೆಗಿಲೇಬೇಕು. ಕಲೆ ಕೂದಲನ್ನು ತೆಗೆಯದೆ ಅವನಿಗೆ ಅಧಿಕಾರ ಬರುವುದಿಲ್ಲ. ಅದನ್ನು ಮೊದಲು ಮಾಡಬೇಕಾದದ್ದು. ಇನ್ನು ಬಾಂಧವರೊಟ್ಟಿಗೆ ತಾನು ಮೊದಲು ಸ್ನಾನ ಮಾಡಬೇಕು. ಉಳಿದ ಬಾಂಧವರು ಕೂಡ ಅಷ್ಟೇ. ಮರಣ ವಾರ್ತೆಯನ್ನು ಕೇಳಿದ ಕೂಡಲೇ ಮೊದಲು ಸ್ನಾನ ಮಾಡಬೇಕು. ಅದು ತಣ್ಣೀರು ಸ್ನಾನ ಮಾಡಬೇಕು.
ಸಾಧ್ಯವಾಗದೇ ಇದ್ದರೆ ಮತ್ತೆ ಸ್ವಲ್ಪ ಬಿಸಿ ನೀರ ಹೊರತು ತಣ್ಣೀರು ಸ್ನಾನ ಮಾಡಬೇಕು. ಅದು ಹೇಗಂದರೆ ಸಚೇಲ ಸ್ನಾನ ಅಂತ ಹೇಳ್ತಾರೆ. ಅಂದರೆ ನಾವು ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು. ಸತ್ತ ವಾರ್ತೆಯನ್ನು, ನಮ್ಮ ಸಮೀಪದವರ ಮರಣದ ವಾರ್ತೆಯನ್ನು ಕೇಳಿದಾಗ ನಾವು ಹೇಗಿದ್ವೋ ಹಾಗೆ ಹೋಗಿ ಸ್ನಾನ ಮಾಡಬೇಕು. ಆಮೇಲೆ ಮೈಯನ್ನೆಲ್ಲ ಒರೆಸ್ಕೊಳ್ಬೇಕು, ಅದು ಬೇರೆ. ಆ ರೀತಿ ಇವನು ಸ್ನಾನ ಮಾಡಬೇಕು. ಶಾಸ್ತ್ರಗಳಲ್ಲಿ ಇನ್ನೊಂದು ನಿಯಮ ಇದೆ, ಏನು ಅಂದರೆ ಬಂಧು ಬಾಂಧವರೂ ಕೂಡ ತಾವು ತಲೆಯನ್ನು ತೆಗೆಸ್ಕೊಳ್ಬೇಕು ಅಂತ. ಆದರೆ ಅದಕ್ಕೆ ಮಾತ್ರ ದಿನ ನೋಡಬೇಕು, ಅದಕ್ಕೆ ಮಾತ್ರ ಮಗನ ಹಾಗೆ ಕೂಡಲೇ ಅಲ್ಲ. ಮತ್ತು ಅದು 2ನೇ ದಿನ ತೆಗೆಸ್ಲಿಕ್ಕಿಲ್ಲ, ಈ ರೀತಿಯೆಲ್ಲ ಕೆಲವು ನಿಯಮಗಳಿದೆ, ಅದನ್ನು ಅನುಸರಿಸಬೇಕು. ಆದರೆ ಅದಿವತ್ತು ರೂಢಿಯಲ್ಲಿಲ್ಲ, ಚಾಲ್ತಿಯಲ್ಲಿಲ್ಲ. ಆ ರೀತಿ ತಾನು ಮಗನಾದವನು ತೆಗೆಸಬೇಕು ಕೂದಲನ್ನು. ಆದರೆ ಏನು ಅಂತ ಹೇಳಿದರೆ ಉಗುರನ್ನು, ಕಂಕುಳಿನ ಕೂದಲುಗಳನ್ನೆಲ್ಲ ತೆಗೆಸ್ಲಿಕ್ಕಿಲ್ಲ. ಗಡ್ಡ, ಮೀಸೆ ಮತ್ತು ತಲೆಯ ಕೂದಲನ್ನು ತೆಗಿಬೇಕು. ಇದು ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ತಾನು ಸ್ನಾನವನ್ನು ಮಾಡಿ ಶುಭ್ರವಾದ ವಸ್ತ್ರವನ್ನು ತೊಟ್ಟು, ಬಿಳಿ ವಸ್ತ್ರವನ್ನು ತೊಟ್ಟವನಾಗಿ ಜಲವನ್ನು ತಂದು ಆ ಶವಕ್ಕೆ ತಾನು ಸ್ನಾನವನ್ನು ಮಾಡಿಸಬೇಕು. ಜಲಕ್ಕೆ ಸ್ನಾನವನ್ನು ಮಾಡಿಸಿ ನಂತರ ಆ ಶವವನ್ನು ಅಲಂಕಾರ ಮಾಡಬೇಕು. ಅದು ಹೇಗಂತ ಹೇಳಿದರೆ, ತಾನು ಹೂವಿನಿಂದ, ಆ ಹೂವು ಕೂಡ ದೇವರಿಗೆ ಅರ್ಪಣೆ ಮಾಡಿದ ದೇವರ ಪ್ರಸಾದ ಸಿಕ್ಕಿತು ಅಂತ ಹೇಳಿದರೆ ಬಹಳ ವಿಶೇಷ. ಆ ರೀತಿ ಆ ದೇವರ ಪ್ರಸಾದವಾದಂತಹ ಹೂವುಗಳು ಸಿಕ್ಕಿದರೆ ಹೂವಿನಿಂದ, ಅದೇ ರೀತಿ ಗಂಧ, ಹಾಗೆ ಗಂಗೆಯ ಮಣ್ಣಿತ್ತು ಅಂತ ಹೇಳಿದರೆ ಗಂಗೆಯ ಮಣ್ಣಿನಿಂದ ಅದನ್ನು ಹಚ್ಚುವ ಮೂಲಕ ಆ ದೇಹವನ್ನು ಅಲಂಕಾರ ಮಾಡಿ ಹೊಸ ವಸ್ತ್ರದಿಂದ ಆ ಶವವನ್ನು ತಾನು ಮುಚ್ಚಬೇಕಂತೆ, ಸಂಚಾದ್ಯ. ಆಮೇಲೆ ಪಿಂಡದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿ ಅಂತ ಹೇಳಿದರೆ ಮರಣ ಹೊಂದಿದ ಜಾಗದಲ್ಲಿ. ಒಂದೊಮ್ಮೆ ಮರಣ ಆಸ್ಪತ್ರೆಯಲ್ಲಿ ಹೊಂದಿದರೆ ಏನು ಮಾಡೋದು ಅಂತ ಹೇಳಿದರೆ, ನಾವು ಆಸ್ಪತ್ರೆಯಿಂದ ತಂದು ಯಾವ ನೆಲದಲ್ಲಿ ಮಲಗಿಸ್ತೇವೋ ಮನೆಯಲ್ಲಿ, ಆ ಜಾಗದಲ್ಲಿ ಪಿಂಡದಾನವನ್ನು ಮಾಡಬೇಕು. ಇದು ಭೂಮಿಗೆ ಕೊಡುವ ಪಿಂಡ. ಅದರಿಂದ ಏನು ಅಂತ ಹೇಳಿದರೆ, ಆ ಭೂದೇವಿ ತಾನು ತೃಪ್ತಳಾಗ್ತಾಳಂತೆ. ತೇನ ಭೂಮಿ ಭವೇರ್ತೃಷ್ಟ ತದಧಿಷ್ಠಾತೃ ದೇವತಾ. ಇನ್ನು ಭೂಮಿಯಲ್ಲಿ ಯಾವ ದೇವತೆಗಳಿದ್ದಾರೋ ಅವರೆಲ್ಲ ಸಂತುಷ್ಟರಾಗ್ತಾರಂತೆ, ಇಲ್ಲದಿದ್ದರೆ ಅವರು ಮುನಿಸಿಕೊಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಆ ಶವವನ್ನು ತಾನು ಹೊತ್ಕೊಂಡು ಸ್ಮಶಾನದ ಕಡೆಗೆ ಹೊರಡಬೇಕಾದ್ರೆ ದ್ವಾರದೇಶ ಅಂತ ಹೇಳಿದರೆ ಹೊಸ್ತಿಲಲ್ಲಿ ಒಂದು ಪಿಂಡವನ್ನು ಹಾಕಬೇಕು ಅಂತ ಹೇಳ್ತಾರೆ. ಇದೇನು ಅಂತ ಹೇಳಿದರೆ, ಇದರಿಂದಾಗಿ ಆ ಶವವನ್ನು ಸ್ಮಶಾನದ ತನಕ ನಾವು ಕೊಂಡೊಯ್ದು ಅಲ್ಲಿ ದಹನ ಮಾಡುವ ತನಕವೂ ಕೂಡ ಯಾವುದೇ ಉಪದ್ರವ ಉಂಟಾಗುವುದಿಲ್ಲ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಆಮೇಲೆ ಬಂಧು ಬಾಂಧವರೆಲ್ಲರೂ ಕೂಡ ಪ್ರದಕ್ಷಿಣೆಯನ್ನು ಬಂದು, ಅಂದರೆ ಸುತ್ತು ಬಂದು ತಾವು ನಮಸ್ಕಾರವನ್ನು ಮಾಡಬೇಕು. ನಂತರ ಮಗ ತಾನು ವಿಶೇಷವಾಗಿ ಹೆಗಲನ್ನು ಕೊಡಬೇಕು ಅಂತ ಹೇಳ್ತಾನೆ. ತಂದೆ ತಾಯಿಯರ ಶವಕ್ಕೆ ತಾನು ಹೆಗಲನ್ನು ಕೊಡಬೇಕು. ಯಾಕಂತೇಳಿದರೆ ಅದರಿಂದಾಗಿ ತಂದೆ ತಾಯಿಯಂದಿರ ಋಣ ಇವನಿಗೆ ಮುಕ್ತವಾಗುತ್ತೆ. ಇವನನ್ನು ತಂದೆ ತನ್ನ ಹೆಗಲ ಮೇಲೆ ಹೊತ್ತಿ ಹೋಗ್ತಾ ಇದ್ದರು, ಹೆಗಲ ಮೇಲೆ ಕೂರಿಸಿಕೊಂಡು ಆಟಾಡಿಸ್ತಾ ಇದ್ದರು. ಆ ಎಲ್ಲ ಋಣವೂ ಕೂಡ ತೀರ್ತದೆ ಅಂತ ಹೇಳ್ತಾರೆ. ಆಮೇಲೆ ಇದು ಹಿಂದೆ ಸಾಧ್ಯವಾಗುತ್ತಾ ಇದ್ದದ್ದು ಇವತ್ತಾಗೋಲ್ಲ. ಮಧ್ಯ ಮಾರ್ಗದಲ್ಲಿ ಆ ಶವವನ್ನು ಮತ್ತೆ ಮಂಡಲ ಮಾಡಿ ಇಟ್ಟು ಅಲ್ಲೊಂದು ಪಿಂಡದಾನವನ್ನು ಮಾಡಬೇಕು ಅಂತ ಗರುಡ ಪುರಾಣ ಹೇಳ್ತದೆ. ಇದಿವತ್ತು ರೂಢಿಯಲ್ಲಿ ಇಲ್ಲದೆ ಇರುವಂಥದ್ದು. ಆನಂತರ ಸ್ಮಶಾನಕ್ಕೆ ಹೋಗಿ ಸ್ಮಶಾನದಲ್ಲಿ ಆ ಶವವನ್ನು ಮತ್ತೆ ಮಂಡಲ, ಈ ಸೆಗಣಿಯಿಂದ ಸಾರಿಸಿ ಮಂಡಲವನ್ನು ಮಾಡಿ ಅಲ್ಲಿ ಆ ಶವವನ್ನು ಉತ್ತರಾಭಿಮುಖವಾಗಿ ಇಟ್ಟು ಯೋಗ್ಯವಾದ ಜಾಗವನ್ನು ನೋಡಿ, ಎಲ್ಲಿ ಆ ಶವವನ್ನು ದಹನ ಮಾಡುವುದು ಅಂತ ಯೋಗ್ಯವಾದ ಜಾಗವನ್ನು ನೋಡಿ ಅಲ್ಲಿ ಮತ್ತೆ ಸಗಣಿಯಿಂದ ಮಂಡಲವನ್ನು ಮಾಡಿ ಅಲ್ಲಿ ಕಟ್ಟಿಗೆಯನ್ನೆಲ್ಲ ಜೋಡಿಸಿ ನಂತರ ಆ ಶವವನ್ನು ಅದರ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಶವವನ್ನು ಇಟ್ಟು ನಂತರ ಆ ಬೆಂಕಿಯನ್ನು ತಾನು ಆ ಶವದ ಚಿತೆ ಏನಿದೆ ಅಂತ ಹೇಳಿದ್ರೆ ಆ ಚಿತೆ ಕಟ್ಟಿಗೆಯನ್ನೆಲ್ಲ ಹಾಕಿದ್ದೇವೆ ಅಲ್ಲಿ ಒಂದು ಪಿಂಡದಾನವನ್ನು ಮಾಡಬೇಕು. ಆಮೇಲೆ ಆ ಶವದ ಕೈಯಲ್ಲಿ ಒಂದು ಪಿಂಡದಾನವನ್ನು ಮಾಡಬೇಕು. ಈಗ ಒಟ್ಟಿಗೆ 5 ಪಿಂಡದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇದೆಲ್ಲ ಹಿಟ್ಟಿನಿಂದ ಮಾಡುವಂಥದ್ದು. ಈ 5 ಪಿಂಡದಾನವನ್ನು ಮಾಡಿದರೆ ಆ ಶವ ಸುಡಲಿಕ್ಕೆ ಯೋಗ್ಯವಾಗುತ್ತೆ, ಇಲ್ಲದಿದ್ದರೆ ಸುಡಲಿಕ್ಕೆ ಯೋಗ್ಯವಾಗುವುದಿಲ್ಲ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ನಂತರ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಮರಣ ಹೊಂದಿದ ಗಳಿಗೆ ಅಂದರೆ ಆ ಟೈಮ್ ಏನಿದೆ ಆವಾಗ ಧನಿಷ್ಠಾ ಪಂಚಕ ಯೋಗ ಇತ್ತು ಅಂತ ಹೇಳಿದರೆ, ಅಂದರೆ ಧನಿಷ್ಠಾ ಪಂಚಕ ಅನ್ನುವಂಥದ್ದು ಒಂದು ಕೆಟ್ಟ ಯೋಗ. ಅದೇನೆಂದರೆ ಧನಿಷ್ಠಾ ನಕ್ಷತ್ರ. ಆ ಧನಿಷ್ಠಾ ನಕ್ಷತ್ರದ ಮೊದಲ 2 ಪಾದಗಳು ಹೋಗಿ, ಅಂದರೆ ಒಂದು ನಕ್ಷತ್ರಕ್ಕೆ 4 ಪಾದಗಳಿರ್ತದೆ.
ಅದರಲ್ಲಿ ಈ ಧನಿಷ್ಠ ನಕ್ಷತ್ರದ ಮೊದಲ 2 ಭಾಗ, 2 ಪಾದ ಏನಿದೆ ಅದು ತೊಂದರೆ ಇಲ್ಲ. ಆಮೇಲೆ 2 ಪಾದ, ನಂತರ ಧನಿಷ್ಠ ನಕ್ಷತ್ರದ ನಂತರ ಶತಭಿಷ ನಕ್ಷತ್ರ, ಪೂರ್ವಭಾದ್ರಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ, ರೇವತಿ ನಕ್ಷತ್ರ. ಈ 5 ನಕ್ಷತ್ರಗಳಿದ್ದಾಗ ಒಂದೊಮ್ಮೆ ಮರಣವನ್ನು ಹೊಂದಿದರೆ ಆವಾಗ ಇಡೀ ಕುಟುಂಬಕ್ಕೆ ತುಂಬ ಕೆಡುಕು ಅಂತ ಹೇಳ್ತಾರೆ. ತುಂಬ ಕೆಡುಕಿದೆ, ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ದಹನ ಮಾಡಬಾರದು ಅಂತ ಹೇಳ್ತಾರೆ. ಒಂದೊಮ್ಮೆ ದಹನ ಮಾಡಬೇಕಾದ ಪ್ರಸಂಗ ಬಂದಿತು ಅಂತ ಹೇಳಿದರೆ ಹಾಗಂತ 5 ನಕ್ಷತ್ರ ದಾಟಬೇಕು ಅಂದರೆ ಕೆಲವು ದಿನ ಆಗುತ್ತೆ. ಅದಕ್ಕೇನು ಅಂದರೆ ಅದಕ್ಕೆ ವಿಧಾನವನ್ನು ತಿಳಿಸ್ಕೊಂಡು ಹೋಗ್ತಾನೆ ಭಗವಂತನೇ ಗರುಡ ಪುರಾಣದಲ್ಲಿ. ಒಂದು ಹಿಟ್ಟಿನ ಒಂದು ದೇಹದ ಹಾಗೆ ಮಾಡಿ, ಮತ್ತು ಆ ನಕ್ಷತ್ರ ದೇವತೆಯನ್ನು ಕುರಿತು ಒಂದು ಬಂಗಾರವನ್ನು ತೆಗೆದಿಟ್ಟು ಆಮೇಲೆ ದಹನ ಮಾಡಬೇಕು. ಕಡೆಗಾಗಬೇಕಾದ್ರೆ ಆ ಧನಿಷ್ಠ ಪಂಚಕ ನಿವೃತ್ತಿ, ದೋಷ ನಿವೃತ್ತಿಗಾಗಿ ಹೋಮಾದಿಗಳನ್ನು ಮಾಡಬೇಕು. ಈ ರೀತಿ ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಕುಟುಂಬಕ್ಕೆ ಖಂಡಿತವಾಗಿಯೂ ಕೂಡ ಕೆಟ್ಟದಾಗತ್ತೆ. ಯಾರಾದರೂ ಮರಣವನ್ನು ಹೊಂದುವಂತಹ ಸಂಭವ ಇದೆ, ಇದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಆನಂತರ ಏನು ಮಾಡಬೇಕು ಅಂತ ಹೇಳಿದರೆ ತಾನು ಬೆಂಕಿಯನ್ನು ಕೊಡಬೇಕು, ಮಗನಾದವನು ಬೆಂಕಿಯನ್ನು ಕೊಡಬೇಕು. ಅದಕ್ಕೆ ವಿಧಾನವನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಇಲ್ಲಿ ನಮಗೆ ಪ್ರಶ್ನೆ ಏನು ಬರ್ತದೆ ಅಂತ ಹೇಳಿದರೆ, ಹೌದು ಈ ಗರುಡ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ ಬೆಂಕಿ ಕೊಡಬೇಕು, ದಹನ ಮಾಡಬೇಕು ಅಂತ. ಆದರೆ ಇವತ್ತು ಅನೇಕ ಜಾತಿಗಳಲ್ಲಿ ಈ ರೀತಿ ಬೆಂಕಿ ಕೊಡುವ ವಿಧಾನ ಇಲ್ಲ, ಮಣ್ಣು ಮಾಡುವಂತಹ ವಿಧಾನ ಇದೆ. ಹಾಗಿರಬೇಕಾದ್ರೆ ಇವಾಗ ಮಣ್ಣು ಮಾಡುವ ವಿಧಾನ ಇದ್ದರೆ ಏನು ಕತೆ, ಏನಿಗೆ ನಾವು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರ್ತದೆ. ವಾಸ್ತವಿಕವಾಗಿ ನಮ್ಮ ವೈದಿಕ ಧರ್ಮ ವೇದಗಳಲ್ಲಿ ಹೇಳಿರುವ ಪ್ರಕಾರ, ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಗೃಹಸ್ಥನಾಗಿ ಬದುಕಿದ ಅಂತ ಹೇಳಿದರೆ ಅವನಿಗೆ ದಹನವನ್ನೇ ಮಾಡಬೇಕು ಅಂತ ಹೇಳ್ತಾರೆ. ದಹನದ ವಿಧಾನವೂ ಕೂಡ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ಜಾತಿಯವರಿಗೂ ಕೂಡ ಯಾವ ರೀತಿ ಆ ಶವವನ್ನು ಸುಡುವಂತಹ ವಿಧಾನ ಅದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಶವವನ್ನು ಸುಡುವುದಂತೂ ಖಂಡಿತ, ಆದರೆ ಏನಂದರೆ ಸುಡುವ ವಿಧಾನಗಳು ಬೇರೆ ಬೇರೆ, ಒಂದೇ ರೀತಿಯಲ್ಲ. ಬ್ರಾಹ್ಮಣನಿಗೆ ಬೇರೆ ರೀತಿ, ಉಳಿದವರಿಗೆ ಬೇರೆ ರೀತಿ ಇರ್ತದೆ. ಯಾಕಂತ ಹೇಳಿದರೆ ಈ ಜೀವನ ಎನ್ನುವಂಥದ್ದು ಒಂದು ಯಜ್ಞ, ದೇವರನ್ನು ಕುರಿತು ಮಾಡಿದ ಯಜ್ಞ ಅಂತ ಆದರೆ ಈ ಕಡೆ ಏನಿದೆ ಅಂತ್ಯೇಷ್ಟಿ ಅಂದರೆ ದೇಹವನ್ನು ಸುಡುವಂಥದ್ದೇನಿದೆ ಅದು ಬರೀ ದೇಹ ಸುಡುವುದಲ್ಲ, ಮತ್ತೇನೆಂದರೆ ಅದು ಆ ಯಜ್ಞದ ಪೂರ್ಣಾಹುತಿ. ಅದು ಅಂದರೆ ಆ ಯಜ್ಞ ಪೂರ್ಣ ಆಗುವುದು ಈ ಪೂರ್ಣಾಹುತಿಯೊಂದಿಗೆ. ಆ ಕಾರಣದಿಂದಲೇ ಆ ದೇಹವನ್ನು ನಾವು ಪೂರ್ಣಾಹುತಿಗೆ ಒಂದು ವಸ್ತುವನ್ನು ಅರ್ಪಣೆ ಮಾಡಬೇಕಾದ್ರೆ, ಹೋಮದಲ್ಲಿ ಯಾವುದೇ ಒಂದು ಯಜ್ಞ ನಡೀಬೇಕಾದ್ರೆ ಕಡೆಗೆ ಪೂರ್ಣಾಹುತಿ ಅಂತ ಆಗ್ತಾರೆ. ಪೂರ್ಣಾಹುತಿ ಅಂತ ಹೇಳಿದ್ರೆ ಅದು ಪೂರ್ಣವಾಗಿರಬೇಕದು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಅನೇಕ ಮಂದಿ ಮರಣ ಹೊಂದಿದ ಮೇಲೆ ನಾನು ಕಣ್ಣನ್ನು ಕಿತ್ತುಕೊಂಡು ಹೋಗಿ, ಅಂದರೆ ಕಣ್ಣನ್ನು ದಾನ ಮಾಡ್ತೇನೆ, ದೇಹವನ್ನು ದಾನ ಮಾಡ್ತೇನೆ, ಅದೇ ಹೃದಯವನ್ನು ದಾನ ಮಾಡ್ತೇನೆ, ಈ ರೀತಿಯಲ್ಲೇ ಹೇಳುವವರಿದ್ದಾರೆ. ನಿಜವಾಗಿಯೂ ಕೂಡ ನೀವು ಏನನ್ನ ದಾನ ಮಾಡಬೇಕಾದ್ರೂ ಕೂಡ ಬದುಕಿದ್ದಾಗ ಮಾಡಿ ಹೊರತು. ಯಾಕಂದರೆ ಬದುಕಿದ್ದಾಗ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಆಗಬಹುದು ಯಾಕಾದ್ರೂ. ವಾಸ್ತವಿಕವಾಗಿ ಈ ದೇಹ ನಂದಲ್ಲ. ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಂದರೆ ಈ ದೇಹ ನನ್ನ ಸ್ವಂತದ್ದಲ್ಲ, ಮತ್ತು ದೇವರಿಗೆ ಸೇರಿದ್ದು, ಮತ್ತು ನನಗೆ ಇರಲಿಕ್ಕೆ ಮಾತ್ರ ಅವಕಾಶ ಕೊಟ್ಟದ್ದು ದೇವರು. ಇರಪ್ಪ ಇದ್ದು ಏನಾದರೂ ಸಾಧನೆ ಮಾಡು ಹೋಗು ಅಂತ. ಅದನ್ನು ಬಿಟ್ಟು ಈ ದೇಹ ನಂದ ಸ್ವಂತ ಅಂತ ಮಾಡಿಕೊಂಡು, ಬಾಡಿಗೆ ಮನೆಯನ್ನು ಸ್ವಂತ ಅಂತ ಮಾಡಿಕೊಂಡು ಅಲ್ಲಿದ್ದದ್ದನ್ನೆಲ್ಲ ಮಾರಿದರೆ ಅವನೆಷ್ಟು ಪಾಪಿ ಆಗ್ತಾನೋ, ಅದೇ ರೀತಿ ಈ ಬಾಡಿಗೆ ಮನೆಯಾದ ದೇಹದಲ್ಲಿದ್ದು ಇಲ್ಲಿಯದ್ದೆಲ್ಲ ನಾನು ಇನ್ನೊಬ್ಬರಿಗೆ ಕೊಟ್ಟುಬಿಡ್ತೇನೆ ಅಂತ ಹೇಳುವಂಥವನು ಪಾಪಿಯೇ. ಇನ್ನು ಮರಣ ಹೊಂದಿದ ಮೇಲಂತೂ ಕೂಡ ಆ ಕಣ್ಣು ದಾನ ಮಾಡ್ತೇನೆ, ಇದು ಯಾವತ್ತೂ ಸರಿ ಅಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಅಂಗವೈಕಲ್ಯದಿಂದ ಕೂಡಿದಂತಹ ದೇಹವನ್ನು ನಾವು ದಾಹ ಮಾಡಿದರೆ ಅದನ್ನು ಅಲ್ಲಿ ದೇವರಿಗೆ ಅಂತ, ಯಾಕಂದರೆ ಬರೀ ಬೆಂಕಿಗೆ ಕೊಡುವುದಲ್ಲ, ಮತ್ತು ಆ ಬೆಂಕಿಯಲ್ಲಿರುವ ದೇವರಿಗೆ ಕೊಡುವುದು ಆ ದೇಹವನ್ನು. ಅದು ಪೂರ್ಣವಾಗೇ ಇರಬೇಕು. ಆ ರೀತಿ ಕೊಟ್ಟರೆ ಮುಂದಿನ ಜನ್ಮಗಳಲ್ಲಿ ಇವನಿಗೆ ಎಲ್ಲ ಅಂಗ ಅವಯವಗಳು ಚೆನ್ನಾಗಿ ಇರುವಂತಹ ದೇಹ ಸಿಗತ್ತೆ. ಇಲ್ಲದೇ ಇದ್ದರೆ ಅಂಗವೈಕಲ್ಯದಿಂದ ಕೂಡಿದ ದೇಹವನ್ನು ದಹನ ಮಾಡಿದರೆ ಮುಂದೆಯೂ ಕೂಡ ಇವನು ಕಣ್ಣಿಲ್ಲದೆಯೋ ಕಿವಿಲ್ಲ ಆ ರೀತಿಯೋ ಬರುವಂತಹ ಸಂದರ್ಭವೂ ಕೂಡ ಇರ್ತದೆ. ಇನ್ನು ದೇಹವನ್ನೇ ಯಾರು ಕೊಟ್ಟುಬಿಡ್ತಾರೆ, ನಾಸ್ತಿಕರದ್ದು ಕೊಡುವುದು ಒಳ್ಳೆಯದೇ. ಯಾರು ನಾಸ್ತಿಕರಿದ್ದಾರೆ, ಯಾರು ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲ, ಅವರ ದೇಹವನ್ನು ಸುಡುವುದಕ್ಕಿಂತ, ಅಂತ್ಯ ಸಂಸ್ಕಾರ ಮಾಡುವುದಕ್ಕಿಂತ ಯಾವುದಾದ ಆಸ್ಪತ್ರೆಗೆ ಕೊಡುವುದೇ ಒಳ್ಳೆಯದು ಅಂಥವರ ದೇಹವನ್ನು. ಯಾಕಂದರೆ ಅದು ಸುಟ್ಟರೂ ವ್ಯರ್ಥ. ಅಂತಹವರ ದೇಹವನ್ನು ನೀವು ಯಾವುದೇ ಅಂತ್ಯಕ್ರಿಯೆ ಮಾಡಿದರೂ ವ್ಯರ್ಥ. ಯಾಕಂದರೆ ಅದು ಯಾವ ಫಲವೂ ಅವ್ರಿಗೆ ಸಿಗೋಲ್ಲ ನಾಸ್ತಿಕರಿಗೆ ಅಂತ ಗರುಡ ಪುರಾಣ ಮೊದಲೇ ಹೇಳಿಯಾಗಿದೆ.
ಮತ್ತು ಯಾರು ಧಾರ್ಮಿಕರಿದ್ದಾರೆ ಅವರಿಗೆ ಮಾತ್ರ ಫಲ. ಅದಕ್ಕೆ ಯಾರು ಧಾರ್ಮಿಕರಿದ್ದಾರೆ, ಧರ್ಮದಲ್ಲಿ, ದೇವರಲ್ಲಿ, ಶಾಸ್ತ್ರದಲ್ಲಿ ನಂಬಿಕೆ ಉಳ್ಳವರಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ತಾವು ದೇಹವನ್ನು ದಾನ ಮಾಡುವಂತಹ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಆ ರೀತಿ ಮಾಡಿದರೆ ಖಂಡಿತವಾಗಿ ಅವರಿಗೆ ಸದ್ಗತಿಯಾಗುವಂತಹ ಅವಕಾಶವೇ ಇಲ್ಲ. ಮಕ್ಕಳು ಕೂಡ ಆ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಯಾಕಂದರೆ ಶಾಸ್ತ್ರದಲ್ಲಿ ಎಲ್ಲ ದಾನಗಳನ್ನು ಮಹಾಭಾರತದಲ್ಲಿ ಕೃಷ್ಣನೇ ಹೇಳಿದ್ದಾನೆ. ದೇಹ ದಾನ ಹೇಳಿಲ್ಲ, ರಕ್ತದಾನ ಹೇಳಿಲ್ಲ, ಇಂಥದ್ದೆಲ್ಲ ದಾನಗಳು ಅಂತ ಪರಿಗಣನೆ ಮಾಡೇ ಇಲ್ಲ ಅಂಥದ್ದನ್ನು. ಯಾಕಂದರೆ ಮುಂದಲ್ಲ ಒಂದು ದಿನ ಅದು ನಾಳೆ ಅಪಾಯಕ್ಕೆ ಕಾರಣ ಆಗಬಹುದು ಎನ್ನುವ ಕಾರಣದಿಂದಾಗಿ. ಅದರಿಂದಾಗಿ ಆ ದೇಹವನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಮಗ ತಿಳ್ಕೊಳ್ಬೇಕಾದದ್ದು. ಯಾಕಂದರೆ ನನ್ನ ತಂದೆಯ ಆ ಜೀವನವೆಂಬ ಯಜ್ಞ ಪೂರ್ಣಾಹುತಿಯೊಂದಿಗೆ ಸಾರ್ಥಕವಾಗಲಿ ಎಂದು. ಆನಂತರ ಅರ್ಧ ಸುಡಬೇಕಾದ್ರೆ ಆ ದೇಹದ ತಲೆಯನ್ನು ಒಡಿಬೇಕಂತೆ, ಕೋಲಿನಲ್ಲಿ ಒಡಿಬೇಕು ಅಂತ ಹೇಳ್ತಾರೆ. ಒಡೆದು ಅಲ್ಲೊಂದು ಈ ಎಳ್ಳಿನಿಂದ ಮಿಶ್ರಿತವಾದಂಥ ತುಪ್ಪದಿಂದ ಆಹುತಿ ಕೊಡಬೇಕು ಅಂತ ಹೇಳ್ತಾರೆ. ಕೊಟ್ಟು ಆಮೇಲೆ ಬಂಧು ಬಾಂಧವರೆಲ್ಲ ಸೇರಿ ಅಳಬೇಕಂತೆ. ನೋಡಿ, ಅಲ್ಲಿ ತನಕ ಅಳಬಾರದು ಅಂತ ಹೇಳ್ತಾರೆ. ಮರಣವನ್ನು ಹೊಂದಿದವರೇನಿದ್ದಾರೆ ಅವರನ್ನು ಕುರಿತಾಗಿ ಅಳಬಾರದು ಅಂತ. ಇದು ನಮಗೇನಂದ್ರೆ, ಅಯ್ಯೋ ಇದು ಒಂದು ಫಜೀತಿ ಆಯ್ತಲ್ವಾ ಅಂದರೆ, ಅಳಬಾರದು ಅಂತ ಹೇಳಿದ್ರೆ ಅಳ್ಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ವಾ? ಯಾಕಂದರೆ ಯಾರಾದರೂ ಮರಣ ಹೊಂದುತ್ತಾರೆ ಅಂತ ಹೇಳಿದಾಗ ಅಳು ಬಂದೇ ಬರ್ತದೆ, ದುಃಖ ಆಗೇ ಆಗತ್ತೆ. ಅಳಬಾರದು ಅಂತ ಹೇಳಿದರೆ ಇದು ಏನು ಇದು ಕತೆ, ನಮ್ಗೆ ಇಷ್ಟು ಸ್ವಾತಂತ್ರ್ಯ ಇಲ್ಲದಾಗ ಮಾಡಿಬಿಡ್ತಲ್ವ ಗರುಡ ಪುರಾಣ ಅಂತ ಹೇಳಿದ್ರೆ? ಹಾಗಲ್ಲ. ಯಾರೇ ನಮಗೆ ಬಹಳ ಆಪ್ತರಾದವರು ಮರಣ ಹೊಂದಿದ ವಾರ್ತೆ ಕೇಳಿದಾಗ ಒಂದು ಸಲ ದುಃಖ ಆಗುವುದು ಸಹಜವೇ. ಆ ರೀತಿ ದುಃಖ ಪಡಬೇಡಿ ಅಂತ ಹೇಳಬೇಡಿ, ಹೇಳ್ತಾನೂ ಇಲ್ಲ ಪುರಾಣ, ಹೇಳಲಿಕ್ಕೆ ಅಧಿಕಾರವೂ ಇಲ್ಲ. ಯಾಕಂದರೆ ಮನಸ್ಸಿಗೆ ಆಗುವ ದುಃಖ ಏನಿದೆ ಅದು ಹೇಳಿ ಕೇಳಿ ಬರುವುದಲ್ಲ, ಅದು ಹಾಗೆ ಬರ್ತದೆ. ಆದರೆ ಅದೇ ಮುಂದುವರಿಕೆ ಆಗಬಾರದು ಅಂತ ಹೇಳೋದಷ್ಟೇ. ಮತ್ತೇನು ಅಂತ ಹೇಳಿದರೆ, ಯಾರು ಬಂಧು ಬಾಂಧವರೊಂದಿದ್ದಾರೋ ಅವರು ಮರಣ ವಾರ್ತೆಯನ್ನು ಕೇಳಿ ಮೊದಲು ದುಃಖಿತರಾದರೂ ಕೂಡ ಆಮೇಲೆ ಮಾಡಬೇಕಾದದ್ದೇನು ಅಂದರೆ ಮರಣ ಹೊಂದಿದವರಿಗೆ ಸದ್ಗತಿಯ ಪ್ರಾರ್ಥನೆ. ಅದು ವಿಶೇಷವಾಗಿ ಮಾಡಬೇಕಾದದ್ದು ಬಂಧು ಬಾಂಧವರು. ಅದನ್ನು ಹಿಂದೆ ಗರುಡ ಪುರಾಣ ಹೇಳಿದೆ. ಅದಕ್ಕೇನೆಂದರೆ ಆದಷ್ಟು ದೇವರ ಸ್ಮರಣೆಯನ್ನು ಮಾಡಬೇಕು ಆ ಸಂದರ್ಭದಲ್ಲಿ, ಹೊರತು ಅಳ್ತಾ ಕೂತ್ಕೊಳ್ಳೋದಲ್ಲ. ಯಾಕಂತ ಹೇಳಿದರೆ ಇದೇ ಕೆಲವೆಲ್ಲ ರೂಢಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅಳ್ಳಿಕ್ಕೋಸ್ಕರವೇ ಜನ ಇರ್ತಾರೆ, ತಲೆ ಚೆಚ್ಕೊಂಡು ಅಳ್ಳಿಕೆ ಜನ ಇರ್ತಾರೆ. ಆದರೆ ಗರುಡ ಪುರಾಣದ ನಿವಾರಣೆ ಮಾಡ್ತದೆ, ಆ ರೀತಿ ಮಾಡಬೇಡ್ರಿ. ಮತ್ತು ಅಳ್ಳಿಕ್ಕೂ ಒಂದು ಸಮಯ ಇದೆ. ಯಾವುದು ಅಂದರೆ ಈಗ ಅಳಬೇಕು. ಯಾವಾಗ ಅವರ ತಲೆಯನ್ನು ಒಡೆದು ಅಲ್ಲಿ ಆಹುತಿ, ಒಂದು ತುಪ್ಪದ ಆಹುತಿ ಕೊಡ್ತದೆ, ಆಮೇಲೆ ಅವರನ್ನು ಹೊಗಳಬೇಕಂತೆ. ಅವರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಹೊಗಳಿ ನಾವು ಅಳಬೇಕಂತೆ. ಆಗ ಈ ಕಣ್ಣೀರೇನಿದೆ ಅವರಿಗೆ ಸಂತೃಪ್ತಿ ತಂದು ಕೊಡ್ತದೆ ಅಂತ ಹೇಳ್ತಾರೆ. ಉಳಿದ ಕಣ್ಣೀರೇನಿದೆ, ಉಳಿದಂತೆ ನೀವು ಕಣ್ಣೀರು ಹಾಕಿದರೆ ಆ ಕಣ್ಣೀರನ್ನೇ ಅವ್ರಿಗೆ ಕುಡಿಸ್ತಾರೆ ಅಂತ ಯಮಭಟರು. ಅಂದರೆ ಆ ಕೆಟ್ಟ ನೀರು ಅದನ್ನು ಕುಡೀರಿ ಅಂತ. ಅದಕ್ಕೋಸ್ಕರ ಅಳಬಾರದು ಅಂತ, ಆದಷ್ಟು ತಡ್ಕೊಳ್ಳಬೇಕು ಅನ್ನೋದು ಅದರ ತಾತ್ಪರ್ಯ. ಆನಂತರ ಈ ಬೇವಿನ ಎಲೆಯನ್ನು ತಿನ್ನಬೇಕಂತೆ. ಬೇವಿನ ಎಲೆಯನ್ನು, ಕಹಿಬೇವಿನ ಎಲೆಯನ್ನು, ಯಾಕಂತ ಹೇಳಿದರೆ ನಮ್ಮ ಕುಟುಂಬಕ್ಕೆ ಇದು ಕಹಿಯಾದ ವಿಷಯ ಅಂತ. ಆಮೇಲೆ ಅಲ್ಲಿ ತರ್ಪಣವನ್ನು, ಸ್ನಾನ ಮಾಡಿ ತರ್ಪಣವನ್ನು ಕೊಟ್ಟು ಆಮೇಲೆ ಹೆಣ್ಣು ಮಕ್ಕಳನ್ನು ಮುಂದೆ ಮಾಡಿಕೊಂಡು ಮನೆಗೆ ಬರಬೇಕು. ಮನೆಗೆ ಬಂದು ಮತ್ತೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಮನೆಗೆ ಬಂದು ಮತ್ತೆ ಸ್ನಾನವನ್ನು ಮಾಡಿ ನಾವು ಹಿಂದೆ ತಯಾರು ಮಾಡಿಟ್ಟಿದ್ದ ಅಡುಗೆ ಇದ್ದರೆ ಆ ಅಡುಗೆ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಅಡುಗೆಯನ್ನು ಊಟ ಮಾಡಬಾರ್ದು. ಮತ್ತು ಒಂದೇ ಬೇರೆ ಯಾರಿಂದಾದರೂ ಮಾಡಿಸಿ ಅಥವಾ ಆ ಶವವನ್ನು ಮನೆಯಿಂದ ತಗೊಂಡು ಹೋದ ಮೇಲೆ ಎಲ್ಲ ಶುದ್ಧ ಮಾಡಿ ಆಮೇಲೆ ತಾವು ಗಂಜಿ ಮುಂತಾದವುಗಳನ್ನು ಮಾಡಿ, ಬರೀ ಗಂಜಿಯನ್ನು ಮಾಡಿ ಅವತ್ತು ಊಟವನ್ನು ಮಾಡಬೇಕು. ಅದು ಕೂಡ ಮೊದಲು ಗೋವಿಗೆ ಕೊಟ್ಟು, ಮನೆಯಲ್ಲಿ ಗೋವಿದ್ದರೆ ಆ ಗೋವಿಗೆ ಕೊಟ್ಟು, ಗೋಗ್ರಾಸವನ್ನು ಕೊಟ್ಟು ಆಮೇಲೆ ತಾನು ಸ್ವೀಕಾರ ಮಾಡಬೇಕು ಅಂತ. ಹೀಗೆ ಇದು ಮರಣದಿಂದ ದಹನದ ತನಕ ಯಾವ ರೀತಿ ಮಾಡಬೇಕು ಆ ಕ್ರಿಯೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಇನ್ನು ಪತಿವ್ರತೆಯಾದಂತಹ ಪತ್ನಿ ಇದ್ದರೆ ಅವಳೇನು ಮಾಡಬೇಕು ಎನ್ನುವಂತಹ ಒಂದು ಪ್ರಶ್ನೆ. ಅದಕ್ಕೆ ಭಗವಂತ ತಾನು ತಿಳಿಸ್ಕೊಂಡು ಹೋಗ್ತಾನೆ. ಒಂದೊಮ್ಮೆ ಪತಿವ್ರತೆಯಾದಂತಹ ಪತ್ನಿ ಇದ್ಲು ಅಂತ ಹೇಳಿದರೆ ಅವಳು ಒಂದೊಮ್ಮೆ ತಾನು ಸಹಗಮನ ಮಾಡುತ್ತೇನೆ ಅಂತ ಹೇಳಿದರೆ ಇಚ್ಛಿಸಿದ್ಲು ಅಂತ ಆದರೆ, ನೋಡಿ ಇಲ್ಲಿ ಸಹಗಮನ ಅನ್ನುವಂಥದ್ದೇನಿದೆ ಐಚ್ಛಿಕ ಹೊರತು ಬಲಾತ್ಕಾರ ಅಲ್ಲ.
ಇದು ಯಾವಾಗ ಅಂತ ಹೇಳಿದ್ರೆ ಹಿಂದೆ ಸಹಗಮನ ಅಂತ ಇದ್ದಾಗಲೂ ಕೂಡ, ಯಾಕಂದರೆ ಇವತ್ತು ಸಹಗಮನ ಪದ್ಧತಿ ಅನ್ನುವಂಥದ್ದೇ ಅತ್ಯಂತ ಅನಿಷ್ಟ ಪದ್ಧತಿ ಅಂತ, ಅದಕ್ಕೋಸ್ಕರ ಹಿಂದೂ ಧರ್ಮದಲ್ಲಿರುವಂತಹ ಇದೊಂದು ಅನಿಷ್ಟ ಪದ್ಧತಿ, ಕೆಟ್ಟ ಪದ್ಧತಿ ಅಂತ ಈ ರೀತಿ ಬ್ರಿಟಿಷರು ಇದನ್ನು ಪ್ರತಿಬಿಂಬಿಸಿಬಿಟ್ರು. ಯಾಕಂತ ಹೇಳಿದರೆ ಹಿಂದೂ ಧರ್ಮವನ್ನು ಅವಹೇಳನ ಮಾಡಬೇಕಾದದ್ದು ಅವರಿಗೆ ಮುಖ್ಯವಾಗಿತ್ತು. ಅದನ್ನೇ ನಾವಿವತ್ತು ಊರು ಹುಡ್ಕೊಂಡು ಬರ್ತಾ ಇದ್ದೇವೆ ಹೊರತು ನಿಜವಾಗಿ ಸಹಗಮನ ಪದ್ಧತಿ ಅನ್ನುವುದು ಯಾವ ರೀತಿ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಗರುಡ ಪುರಾಣ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತದೆ. ಹಾಗಂತ ಇಲ್ಲಿ ಬಲಾತ್ಕಾರ ಇಲ್ಲ. ಮತ್ತೇನೆಂದರೆ ಆ ಪತ್ನಿಯಾದವಳು ಇಚ್ಛಿಸಿದರೆ ಮಾತ್ರ, ಅಲ್ಲ ಯಾರಾದರೂ ಇಚ್ಛಿಸ್ತಾರ್ರಿ? ತಾವು ಗಂಡನೊಟ್ಟಿಗೆ ಸಾಯಬೇಕು, ಅದು ಬೆಂಕಿಯಲ್ಲಿ ಬಿದ್ದು ಸಾಯಬೇಕು ಅಂತ ಯಾರಾದರೂ ಇಚ್ಛಿಸ್ತಾರ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿಕ್ಕೆ ಬರುವುದಿಲ್ಲ. ನಾವು ಹಿಂದೆ ಈ ರೀತಿ ಮರಣಾನಂತರದಲ್ಲಿ ಈ ರೀತಿ ನೋಡ್ತಾ ಇದ್ದು. ಇವತ್ತು ನಾವು ಯಾವ ರೀತಿ ನೋಡ್ತೇವೆ ಅಂತ ಹೇಳಿದ್ರೆ ಮದುವೆಗಿಂತ ಮುಂಚೆ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಇಬ್ಬರು ತಾವು ಹುಡುಗ ಹುಡುಗಿ ತಾವು ಪ್ರೀತಿ ಮಾಡಿದರು, ಆಮೇಲೆ ಮನೆಯಲ್ಲಿ ಬಹಳ ವಿರೋಧವನ್ನು ಮಾಡಿದರು, ಒಪ್ಪಲೇ ಇಲ್ಲ. ಆವಾಗ ಇಬ್ಬರೂ ಕೂಡ ಒಟ್ಟಿಗೆ ವಿಷ ಕುಡಿದು ಪ್ರಾಣ ಬಿಟ್ಟರು. ಇದು ಸಾಗಮನನೇ. ಇದನ್ನು ನಾವು ಪೇಪರಲ್ಲಿ ನೋಡ್ತೇವೆ. ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು, ಇದು ಸಾಗಮನವೇ. ಯಾಕಂದರೆ ನಿನ್ನನ್ನು ಬಿಟ್ಟು ನಾನಿರಲ್ಲ, ನನ್ನನ್ನು ಬಿಟ್ಟು ನೀರಿರಲ್ಲ. ಆದರೆ ಇದು ಅವರನ್ನು ಒಟ್ಟಿಗೆ ಸೇರಿಸೋಲ್ಲ. ಯಾಕಂತೇಳಿ ಇದಕ್ಕೆ ಶಾಸ್ತ್ರ ಸಮ್ಮತಿ ಕೊಡುವುದಿಲ್ಲ. ಆದರೆ ಮರಣಾನಂತರ ಈ ಮದುವೆಯ ನಂತರ ಕಡೇ ತನಕವೂ ಕೂಡ ಇದೇ ಬಾಂಧವ್ಯ, ಇದೇ ಸಂಬಂಧ ಅದಿತ್ತು ಅಂತ ಹೇಳಿದ್ರೆ. ಮತ್ತು ಇದೇನು ಅಂದರೆ ಈ ಸಂಬಂಧ ಅನ್ನೋದು ಕೇವಲ ಲೌಕಿಕವಾದ ಅಟ್ಯಾಚ್ಮೆಂಟ್ ಅಲ್ಲ. ಇದು ಹಿಂದೆ ಇದ್ದಂತಹ ಸಹಗಮನ ಅನ್ನುವಂತಹ ಪದ್ಧತಿ ಏನಿದೆ, ಇದು ಕೇವಲ ಲೌಕಿಕ ಅಟ್ಯಾಚ್ಮೆಂಟಿಂದ ಬಂದದ್ದಲ್ಲ, ಮತ್ತು ಇದು ಧಾರ್ಮಿಕವಾದ ಸಂಬಂಧದಿಂದ ಬಂದದ್ದು. ಅಲ್ಲಿ ಹಿಂದೆ ಇದ್ದದ್ದು ಧಾರ್ಮಿಕವಾದ ಸಂಬಂಧ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ? ಅದಕ್ಕೆ ಆ ಪತಿವ್ರತೆಯಾದವಳು ಏನು ಮಾಡಬೇಕು ಅಂತ ಹೇಳಿದರೆ, ಸಹಗಮನವನ್ನು ಇಚ್ಛಿಸಿದ್ಲು ಅಂತ ಹೇಳಿದರೆ ಮೊದಲು ಗುರು ಹಿರಿಯರ ಸಮ್ಮತಿಯನ್ನು ಪಡಿಬೇಕಂತ ನೋಡಿ. ಹಿಂದೆ ಇದ್ದದ್ದು ಹಾಗೆ, ಹಿರಿಯರನ್ನೆಲ್ಲ ಕೇಳಬೇಕು, ನಾನು ಸಹಗಮನ ಮಾಡ್ತೇನೆ, ಒಪ್ಪಿಗೆ ಕೊಡ್ತೀರಾ ಅಂತ. ಅವರು ಯೋಚನೆಯನ್ನು ಮಾಡಿ ಒಪ್ಪಿಗೆ ಕೊಟ್ಟರು ಅಂತ ಹೇಳಿದರೆ, ಗುರು ಹಿರಿಯರು ಒಪ್ಪಿಗೆ ಕೊಟ್ಟರು ಅಂತ ಹೇಳಿದರೆ, ಆನಂತರ ಇವಳು ಸ್ನಾನ ಮಾಡಬೇಕಂತೆ. ಸ್ನಾನವನ್ನು ಮಾಡಿ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕಂತೆ. ನೋಡಿ, ಗಂಡ ಮರಣ ಹೊಂದಿದ್ದಾರೆ, ಆದರೆ ಇವಳು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲಿವರೆಗೆ ಅಂದರೆ ಕುಂಕುಮಾಂಜನ ಸದ್ವಸ್ತ್ರ ಭೂಷಣೈ ಭೂಷಿತಾಂತನು, ಕಾಡಿಗೆ ಮುಂತಾದವುಗಳನ್ನು ಮಾಡಿಕೊಂಡು ಕುಂಕುಮ ಹಚ್ಚಿಕೊಂಡು ತಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆಭರಣಗಳಿಂದ ಶೋಭಿತಳಾಗಿ ತಾನು ಗುರುಗಳಿಗೆ ನಮಸ್ಕಾರ ಮಾಡಿ, ಆದರೆ ಯಾರು ಹಿರಿಯರಿದ್ದಾರೆ ಅವರಿಗೆ ನಮಸ್ಕಾರ ಮಾಡಿ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅವಳು. ವಾಸ್ತವಿಕವಾಗಿ ಮೈಲಿಗೆ ಅಲ್ವಾ ಅಂತ ಹೇಳ್ಬೋದು, ಆದರೆ ಯಾರು ಸಹಗಮನವನ್ನು ಮಾಡಲಿಕ್ಕೆ ಇಚ್ಛೆ ಮಾಡಿದ್ದಾಳೆ ಅವಳು ಸಾಮಾನ್ಯವಾದ ಹೆಣ್ಣಲ್ಲ ಅವಳು. ಮತ್ತು ಅಂಥ ಪುಣ್ಯಾತ್ಮಳಾದ ಹೆಣ್ಣು ಅವಳು, ಮೈಲಿಗೆ ಆಗೋಲ್ಲ ಅವಳು. ನೋಡಿ, ಅದಕ್ಕಾಗಿ ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ದೇವಸ್ಥಾನಕ್ಕೆ ಹೋಗಿ ತಥೋ ದೇವಾಲಯಂ ಗತ್ವಾ ಭಕ್ತ್ಯಾತಂ ಪ್ರಣಮೇಧರಿಂ, ಅಲ್ಲಿರುವಂತಹ ಭಗವಂತನಿಗೆ, ನಾರಾಯಣನಿಗೆ ವಿಶೇಷವಾಗಿ ತಾನು ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆ ಬಂದು ತಾನು ತೊಟ್ಟ ಆಭರಣಗಳೇನಿದೆ ಆಭರಣಗಳನ್ನೆಲ್ಲ ದೇವರಿಗೆ ಕೊಡಬೇಕಂತೆ, ದೇವರಿಗೆ ಅರ್ಪಣೆಯನ್ನು ಮಾಡಬೇಕಂತೆ. ಆನಂತರ ಆ ಪೂಜೆಯವರೇನಿದ್ದಾರೆ ಅವರಿಂದ ಅನುಜ್ಞೆಯನ್ನು ಪಡೆಯಬೇಕಂತೆ. ಆ ಪೂಜೆಯವರು ಆ ಅನುಜ್ಞಾ ಸೂಚಕವಾಗಿ ಒಂದು ತೆಂಗಿನಕಾಯನ್ನು ಪ್ರಸಾದ ರೂಪವಾಗಿ ಕೊಡಬೇಕಂತ ಅವಳಿಗೆ. ಅವಳಾದರೂ ಆ ತೆಂಗಿನಕಾಯನ್ನು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿ, ಅಂದರೆ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾನೆ ಅಂತ ಹೇಳಿ ಆ ತೆಂಗಿನಕಾಯಿ ಸಮೇತಳಾಗಿ ತಾನು ಬರಬೇಕಂತೆ. ಸ್ಮಶಾನದಲ್ಲಿ ಎಲ್ಲಿ ತನ್ನ ಗಂಡನ ಶವವನ್ನು ಚಿತೆಯ ಮೇಲೆ ಇಟ್ಟಿದ್ದಾಳೋ ಅಲ್ಲಿಗೆ ಬರಬೇಕಂತೆ. ಅಲ್ಲಿಗೆ ಬಂದು ನಂತರ ತಾನು ಆ ಶವಕ್ಕೆ ಪ್ರದಕ್ಷಿಣೆ ಬಂದು ನಂತರ ತತ್ರ ಸೂರ್ಯಂ ನಮಸ್ಕೃತ್ಯ ಪರಿಕ್ರಮ್ಯ ಚಿತಾಂತದ, ಸೂರ್ಯನಿಗೆ ನಮಸ್ಕಾರ ಮಾಡಬೇಕಂತೆ. ಮೇಲೆ ಕಾಣ್ತಾ ಇರುವ ಸೂರ್ಯ, ಆ ಸೂರ್ಯನೊಳಗಿರುವ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ನಂತರ ಆ ಚಿತೆಯನ್ನು ಏರಬೇಕಂತೆ. ಚಿತೆಯನ್ನು ಏರಬೇಕಾದ್ರೆ ಅವಳು ಮನಸ್ಸಿನಲ್ಲಿ ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ನಾನು ಯಾವ ರೀತಿ ಗಂಡನೊಟ್ಟಿಗೆ ಮಂಚದ ಹಾಸಿಗೆಯನ್ನು ಏರ್ತಾ ಇದ್ನೋ, ಹೂವಿನಿಂದ ಅಲಂಕಾರಗೊಂಡಂತಹ ಹೂವಿನ ಹಾಸಿಗೆಯನ್ನು ಏರ್ತಾ ಇದ್ನೋ, ಅದೇ ರೀತಿ ನಾನಿವತ್ತು ಹೂವಿನ ಹಾಸಿಗೆಯನ್ನು ಏರ್ತಾ ಇದ್ದೇನೆ ಅಂತ ಅವಳು ತಿಳ್ಕೊಳ್ಬೇಕಂತೆ. ಅಲ್ರಿ ಹೇಗ್ರಿ ಆಗತ್ತೆ? ಭಯ ಆಗಲ್ವಾ? ಬೆಂಕಿ ಕೊಡ್ತಾರೆ ಸುಟ್ಟು ಹೋಗ್ತದೆ ಅಂತ? ಇಲ್ಲ. ಯಾಕಂತೇಳಿದ್ರೆ ಅದು ಮನಸ್ಸಿನ ಗಟ್ಟಿತನದ ಮೇಲೆ ಹೋಗ್ತದೆ. ಅಲ್ಲ, ಯಾರಾದರೂ ಈ ರೀತಿ ಗಟ್ಟಿತನ ಮಾಡುವವರಿದ್ದಾರಾ ಅನ್ನುವಂತಹ ಪ್ರಶ್ನೆ ನಮಗೆ ಬರಬಹುದು.
ಹೌದು, ಈ ಕಲಿಯುಗದಲ್ಲಿ ನಮಗೆ ಕಾಣದೇ ಇರಬಹುದು. ಯಾಕಂದರೆ ಕಲಿಯುಗದಲ್ಲಿ ಪತಿ ಪತ್ನಿಯರ ಸಂಬಂಧ ಅನ್ನುವುದು ಅಲ್ಲಿ ಧಾರ್ಮಿಕತೆ ಇಲ್ಲದೆ ಇರುವುದರಿಂದಾಗಿ ಕೇವಲ ದೈಹಿಕ ಆಕರ್ಷಣೆಯಿಂದಲೋ ಅಥವಾ ಇನ್ಯಾವುದೋ ಮಾನಸಿಕ ಸಂಬಂಧ ಇರ್ತದೆ ಹೊರತು ಧಾರ್ಮಿಕ ಸಂಬಂಧ ಕಡಿಮೆ. ಆದರೆ ಹಿಂದಿನ ಯುಗಗಳಲ್ಲಿ ಈಗ ಪಾಂಡುರಾಜ ಮರಣ ಹೊಂದಿದ. ಪಾಂಡುರಾಜ ಮರಣ ಹೊಂದಿದಾಗ ಪಾಂಡುರಾಜನಿಗೆ ಇಬ್ಬರು ಪತ್ನಿಯರು, ಕುಂತಿ ಹಾಗೂ ಮಾದ್ರಿ. ಅವರಿಬ್ಬರಲ್ಲೇ ಅಲ್ಲಿ ಸ್ಪರ್ಧೆ ಏರ್ಪಡ್ತಂತೆ. ನಾನು ಗಂಡನೊಟ್ಟಿಗೆ ಸಹಗಮನ ಮಾಡ್ತೇನೆ, ನಾನು ಗಂಡನೊಟ್ಟಿಗೆ ಸಹಗಮನ ಮಾಡ್ತೇನೆ ಅಂತ. ಅಂದರೆ ಸಹಗಮನ ಮಾಡಲಿಕ್ಕೆ ಅಷ್ಟು ಇಚ್ಛಿಸ್ತಾ ಇದ್ದಾರೆ ಅವರು. ಕಡೆಗೆ ಅಲ್ಲಿ ಬದರಿಯಲ್ಲಿದ್ದಂಥ ಋಷಿಮುನಿಗಳಿದೆ, ಪಾಂಡುಕೇಶ್ವರ ಅಂತ ಏನು ಕೇಳ್ತೇವೆ ಇವತ್ತು. ಆ ಪಾಂಡುಕೇಶ್ವರದ ಸಮೀಪ ಇದ್ದಂತಹ ಋಷಿಮುನಿಗಳೇ ತಾವು ತೀರ್ಮಾನ ಮಾಡಿ ಮಾದ್ರಿ ಸಹಗಮನ ಮಾಡಲಿ, ಕುಂತಿ ಮಕ್ಕಳನ್ನು ನೋಡ್ಕೊಳ್ಳಿ ಅಂತ ಅವರು ಹೇಳ್ತಾರೆ. ಅಂದರೆ ಹೀಗೆ ಒಂದು ಕಾಲದಲ್ಲಿ ಸಹಗಮನ ಅಂತ ಹೇಳಿದ್ರೆ ಅಷ್ಟು ಇಚ್ಛೆ ಪಡ್ತಾ ಇದ್ದವರಿದ್ದರು. ಯಾಕಂತ ಹೇಳಿದರೆ ಇದನ್ನು ಗರುಡ ಪುರಾಣ ಹೇಳ್ತದೆ, ಅವರಿಗೆ ಬೆಂಕಿ ಸುಡುವುದಿಲ್ಲ ಅಂತ. ಮತ್ತು ಬೆಂಕಿ ಹೂವಿನಂತೆ, ಹೂವನ್ನು ಮೈ ಮೇಲೆ ಹಾಕಿದರೆ ಯಾವ ರೀತಿ ಸುಖ ಆಗತ್ತೋ ಆ ರೀತಿ ಸುಖವನ್ನು ತಂದುಕೊಡುತ್ತದೆ ಬೆಂಕಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವಳು ಚಿತೆಯನ್ನು ಏರಿ ತನ್ನ ಗಂಡನ ತಲೆಯನ್ನು ತೊಡೆ ಮೇಲೆ ಇಟ್ಕೊಂಡು ತಾನು ದೇವಸ್ಥಾನದಲ್ಲಿದ್ದಂಥ ಅಂದಂತಹ ತೆಂಗಿನಕಾಯಿ ಏನಿದೆ ಪ್ರಸಾದ ರೂಪವಾದದ್ದು, ಅದು ತನ್ನ ಯಾರಾದರೂ ಬಂಧು ಬಾಂಧವರಿಗೂ ಗೆಳತಿಯರಿಗೂ ಕೊಡಬೇಕಂತೆ ಅನುಗ್ರಹ ರೂಪವಾಗಿ. ಅಂದರೆ ಅವಳು ಕೊಟ್ಟಂತಹ ತೆಂಗಿನಕಾಯಿ ಏನಿದೆ ಆ ಗೆಳತಿಗೆ ದೊಡ್ಡ ಅನುಗ್ರಹ. ಯಾಕಂದರೆ ಇಂತಹ ಸಹಗಮನವನ್ನು ಮಾಡುವಂತಹ ಪತ್ನಿ ಏನಿದ್ದಾಳೆ ಮಹಾ ತಪಸ್ವಿನಿ, ಅವಳು ಸಾಮಾನ್ಯಳಲ್ಲ. ಅದಕ್ಕೆ ಅವಳು ಯಾರನ್ನ ನೋಡಿ ತೆಂಗಿನಕಾಯಿ ಕೊಡ್ತಾಳೋ ಅವರಿಗೆ ಮಹಾನುಗ್ರಹ ಆಯಿತು ಅಂತ. ಆನಂತರ ತನ್ನ ಮಗನಿಗೆ ಅವಳು ಆದೇಶ ಮಾಡಬೇಕಂತೆ, ಇನ್ನು ನಿನ್ನ ಬೆಂಕಿ ಕೊಡು ಚಿತೆಗೆ ನೋಡಿ. ಹೀಗೆ ಸಹಗಮನ ಅಂತ ಹೇಳುವುದು ಈ ರೀತಿಯ ಹೊರತು ಉರಿಯುವ ಬೆಂಕಿಗೆ ಅವಳನ್ನು ತಳ್ಳುವುದಲ್ಲ. ಇದು ಅತ್ಯಂತ ಮೂಢನಂಬಿಕೆ, ಅತ್ಯಂತ ಕ್ರೌರ್ಯ. ಇದನ್ನು ಯಾವ ಶಾಸ್ತ್ರವೂ ಹೇಳಿಲ್ಲ, ಯಾವ ಧರ್ಮವೂ ಹೇಳಿಲ್ಲ. ಹಿಂದೂ ಶಾಸ್ತ್ರವೊಂದು ಹೇಳುವುದೇ ಇಲ್ಲ. ಬಲಾತ್ಕಾರದಿಂದ ಒಬ್ಬಳನ್ನು ಸಾಯಿಸುವಂಥದ್ದು ಹೇಳುವುದೇ ಇಲ್ಲ. ಮತ್ತೇನೆಂದರೆ ಈಗ ಅವಳೇ ತಾನು ಬೆಂಕಿ ಕೊಡು ಅಂತ ಹೇಳಬೇಕು. ಮಗ ಬೆಂಕಿ ಕೊಟ್ಟಾಗ ಆ ಬೆಂಕಿ ಆ ದೇಹವನ್ನು ಸುಟ್ಟೀತೆ ಹೊರತು ಅವಳಿಗೆ ಏನು ಮಾಡುವುದಿಲ್ಲ ಅಂತ ಹೇಳ್ತದೆ. ಹೇಗೆ ಅಂದರೆ ಅದಕ್ಕೆ ಭಗವಂತ ಒಂದು ಹೇಳ್ತಾನೆ, ಹಿಂದಿನ ಯುಗಗಳಲ್ಲಿ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದಂಥ ಒಂದು ವಿಧಾನ ಇತ್ತು. ಹೇಗೆ ಅಂತ ಹೇಳಿದರೆ ಇವಾಗ ಇಬ್ಬರು ನಾನು ಹೇಳಿದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ರಾಜನಾದವನು ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ ಆದೇಶ ಮಾಡ್ತಾ ಇದ್ದಂತೆ, ಒಂದು ಕಬ್ಬಿಣದ ಸಲಾಕೆಯನ್ನು ಕಾಯಿಸ್ಕೊಂಡು ತೊಗೊಂಬನ್ನಿ ಅಂತ. ಅದನ್ನು ಕೆಂಪಗೆ ಕಾಯಿಸ್ಕೊಂಡು ಬರ್ತಾ ಇದ್ರಂತೆ. ರಾಜ ಆ ಇಬ್ಬರೂ ಕೂಡ ಯಾರು ಸುಳ್ಳು ಹೇಳಿದ್ದಾರೆ ಅಂತ ಕಂಡುಹಿಡಿಯಲಿಕ್ಕೋಸ್ಕರ ತಾನು ಹೇಳ್ತಾ ಇದ್ದಂತೆ, ಹಿಡ್ಕೊಳ್ಳಿ ಇಬ್ಬರೂ ಕೂಡ ಈ ಕಬ್ಬಿಣದ ಸಲಾಕೆಯನ್ನು ಹಿಡ್ಕೊಳ್ಳಿ, ಕೆಂಪಗೆ ಕಾದಂತಹ ಕಬ್ಬಿಣ ಸಲಾಕೆಯನ್ನು ಹಿಡ್ಕೊಂಡು ಹೇಳಿ, ನಾನು ಹೇಳ್ತಾ ಇರುವ ಮಾತು ಸತ್ಯ ಅಂತ ಹೇಳಿ. ಯಾರು ಸತ್ಯ ನುಡಿದ ಅವನಿಗೆ ಬೆಂಕಿ ಏನು ಮಾಡ್ತಾ ಇರಲಿಲ್ಲ ಅಂತ, ಅವನ ಕೈ ಸುಡ್ತಾ ಇರಲಿಲ್ಲ. ಯಾರು ಸುಳ್ಳು ಹೇಳಿದ ಅವನ ಕೈ ಸುಡ್ತಾ ಇತ್ತು. ಇದು ಉಪನಿಷತ್ತಿನಲ್ಲಿರುವಂತಹ ಕಥೆ. ಭಗವಂತ ಅದನ್ನು ಸ್ಪಷ್ಟ ಹೇಳ್ತಾನೆ. ಈ ರೀತಿ ಯಾರು ಮಹಾಪತಿವ್ರತೆ ಇದ್ದಾಳೋ ಅವಳಿಗೆ ಬೆಂಕಿ ಏನೂ ಮಾಡೋಲ್ಲ. ಅವಳು ತನ್ನ ಪತಿಯೊಂದಿಗೆ ಪತಿಲೋಕವನ್ನು ಹೋಗಿ ಸೇರಿಕೊಳ್ತಾಳೆ, ಪತಿಯೊಂದಿಗೆ ಆನಂದವಾಗಿರ್ತಾಳೆ ಅವಳು. ಹೀಗೆ ಯಾರು ಪತಿವ್ರತ ನಾರಿ ಇದ್ದಾಳೋ ಆ ಪತಿವ್ರತ ನಾರಿ ತಾನು ಗಂಡನೊಟ್ಟಿಗೆ ಇಲ್ಲಿ ಇದ್ದವಳಾಗಿ ನಂತರ ಗಂಡನೊಟ್ಟಿಗೆ ಮರಣವನ್ನು ಹೊಂದಿ ಗಂಧನ ಲೋಕವನ್ನೇ ಸೇರಿಕೊಳ್ತಾಳೆ ಅಂತ ಹೇಳ್ತಾಳೆ. ಆದರೆ ಒಂದೊಮ್ಮೆ ಅವಳು ಗರ್ಭಿಣಿಯಾಗಿದ್ದರೆ ಸಹಗಮನ ಮಾಡಬಾರದು. ಯಾಕಂದರೆ ಅವಳು ಮಗುವನ್ನು ಹೆತ್ತು ಆ ಮಗುವಿನ ಪಾಲನ ಪೋಷಣೆಯನ್ನು ಮಾಡುವ ಮೂಲಕ ಆ ಗಂಡನ ವಂಶವನ್ನು ಅಭಿವೃದ್ಧಿ ಮಾಡಿ ಗಂಡನ ಸೇವೆಯನ್ನು ಮಾಡಿದಾಗುತ್ತೆ. ಗಂಡನಿಗೆ ಮಕ್ಕಳಿಲ್ಲ, ಆ ಸಂದರ್ಭದಲ್ಲಿ ಸಹಗಮನ ಮಾಡಬಾರ್ದು. ಮುಂದೆ ಅದನ್ನು ಹೇಳ್ತಾರೆ, ಇವಳೇ ತಾನು ಗಂಡನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮರಣದ ಬಳಿಕವೂ ಕೂಡ ಗಂಡನಿಗೆ ಸಹಾಯಕಳಾಗಿ ಪತಿವ್ರತೆಯಾಗಿರ್ತಾಳೆ ಅಂತ ತಿಳಿಸ್ಕೊಂಡು ಹೋಗ್ತಾನೆ ಭಗವಂತ. ಹೀಗೆ ಇದು ಯಾವ ರೀತಿ ದಹನವನ್ನು ಮಾಡಬೇಕು, ಪತಿವ್ರತ ಸ್ತ್ರೀ ಏನು ಮಾಡಬೇಕು ಅನ್ನುವುದನ್ನು ತಿಳಿಸಿ, ಆನಂತರ ಪ್ರತಿಯೊಂದು ದಿನ ಮರಣ ಹೊಂದಿದ ಮೇಲೆ 1ನೇ ದಿನ 2ನೇ ದಿನ ಏನು ಮಾಡಬೇಕು ಇದನ್ನೆಲ್ಲ ಗರುಡ ಪುರಾಣ ತಿಳಿಸ್ಕೊಂಡು ಬರ್ತದೆ. ಅದೇನು ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.